ಸರ್ ಸ್ವಲ್ಪ ಸೈಡ್ ಆಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ಶ್ರೀ ಗುರು ಬಸವಲಿಂಗಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಶ್ಯಾಮರಾವ್ ಬಿರಾದರ್ ಅವರಿಂದ गुरुदैवात् परं नास्ति तस्मै श्री गुरुवे नमः. अवचात्मस्वरूपाय शिवद्भावं प्रदायने. ओम नमः सद्गुरुनाथाय सटस्थल परब्रह्ममूर्ते नमः. चैतन्यं शाश्वतं शान्तं व्योमतीर्थं निरञ्जनम्. नादबिन्दु कलातीर्थं तस्मै श्री गुरुवे नमः. ध्यानमूलो गुरुर्मूर्ति पूज्यमूलो गुरुर्पादम्. मंत्रमूलो गुरुर्वाक्यं मुक्तिमूलो गुरुर्कृपा. ಬಸವಂ ಭಕ್ತಿಗೆ ಮೂಲ. ಬಸವಂ ಕಾಲಂಗೆ ಕಾಲನನುಪಮ ಶೀಲಂ. ಬಸವ ಪೂರ್ಣಮದಂ ಪೂರ್ಣಮಿದಂ पूर्णात् पूर्णमुदच्यते पूर्णस्य पूर्णमादाय
पूर्णमेवावशिष्यते हर ओम शांति शांति शांति. ಶರಣು ಶರಣಾರ್ಥಿ. ಇವಾಗ 24ನೇ ದಿವಸದ ಪ್ರವಚನ ಕಾರ್ಯಕ್ರಮವನ್ನು ಡಾಕ್ಟರ್ ಸಂಜೀವ್ ಕುಮಾರ್ ಜುಮ್ಮಾ ಅವರು ನಡೆಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಗುರು ಚೆನ್ನ ಬಸವೇಶ್ವರರಿಗೆ, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ, ಗುರು ಬಸವ ಪಟ್ಟದ್ದೇವರಿಗೆ ದೇವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಪ್ರಣವಾರೂಢನೋ ಪ್ರಣವ ಸ್ವರೂಪನೋ, ಪ್ರಣವಾರೂಢನು ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌಮ್ಯನು, ಪ್ರಣವ ಪ್ರಕೃತಿ ಸೌಮ್ಯನು, ಪ್ರಣವ ಷಡಂಗ ಸಮರಸ, ಪ್ರಣವ ಚರಂಗ ಸಮರಸ, ನಮ ಕೂಡಲ ಸಂಗಮ ದೇವರು, ನಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಇವನಾರವ 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 ಎಂದೆನಿಸದಿರಯ್ಯ, ಇವನಾರವ ಎಂದೆನಿಸಿದರಯ್ಯ. ಇವನಮ್ಮವ 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 ಎಂದೆನಿಸಯ್ಯ, ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ನಿಮಿಷ ನಮ್ಮನ್ನು ನಾವು ಮರೆತು ಸದ್ಗುರುವಿನ ಅಂತಃಕರಣದೊಳಗೆ ಬೆರೆಯುವಂಥ ಮನಸ್ಸನ್ನು ನಾವೆಲ್ಲ ಮಾಡಬೇಕಾಗ್ಯದ. ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ನಿಧಾನವಾಗಿ ಉಸಿರಾಟವನ್ನು ಹೊರಹಾಕ್ತಾ ಇರಿ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ನಿಧಾನವಾಗಿ ಉಸಿರಾಟವನ್ನು ಹೊರಹಾಕ್ತಾ ಇರಿ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ನಮ್ಮ ಕಣ್ಣೆದುರಿರುವಂಥ ಎಲ್ಲ ಬಿಳಿ ನಕ್ಷತ್ರಗಳು ತನ್ನಿಂತಾನೆ ಮಾಯವಾಗ್ತಾ ಇವೆ. ಭಾವ ಅರಳುತ್ತಾ ಇದೆ, ಮನಸ್ಸು ಹಗುರವಾಗ್ತಾ ಇದೆ. ಲೌಕಿಕ ಜಂಜಾಟದಿಂದ ಮುಕ್ತಿಯ ಪಥದೆಡೆಗೆ ನಮ್ಮ ಮನಸ್ಸಿನ ಪಯಣವಾಗ್ತಾ ಇದೆ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಂಡು ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣಿಮಣಿದು ಕನ್ನಡದ ಪಟ್ಟದೇವರು ನಡೆದಾಡುವ ದೇವರು
ನಮ್ಮೆಲ್ಲರ ಆರಾಧ್ಯ ದೈವ ಚನ್ನಬಸವ ದೇವರನ್ನು ಸ್ಮರಿಸಿಕೊಂಡು, ಎನ್ನ ದೀಕ್ಷಾ ಗುರುಗಳು ನನ್ನ ನರಜನ್ಮವ ತೊಳೆದು ಹರಜನ್ಮವನ್ನು ಮಾಡಿರುವಂಥ ಪರಮ ಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರು, ಮಾತೃ ಹೃದಯಗಳು, ಹನುಮ ಮಂಟಪದ ಅಧ್ಯಕ್ಷರು ಆಗಿರುವಂತಹ ನಾಡೋಜ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆಯ ಸದ್ಗುಣಗಳ ದೀಕ್ಷೆಯ ಹರಿಕಾರರು, ಮಹಾಂತ ಚಿಂತಕರು ಆದ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಇವತ್ತಿನ ಭಕ್ತಿದಾಸವನ್ನು ತೆಗೆದುಕೊಂಡಿರುವಂಥ ಶ್ಯಾಮರಾವ್ ಬಿರದರಣ್ಣವರ ಹಾಗೂ ಅವರ ಕುಟುಂಬಕ್ಕೂ, ಯಾವತ್ತೂ ಇವತ್ತು ಬಿಟ್ಟರೆ ಇನ್ನೂ ಒಂದು 5 ದಿವಸ, ನಾಳೆ ಹಿಡ್ಕೊಂಡು 5 ದಿವಸ, ಕೊನೆ ದಿವಸ ಅಂತೂ ಗುರುಗಳೆಲ್ಲರೂ ಇರ್ತಾರೆ, ಅತಿಥಿಗಳು ಇರ್ತಾರೆ. ಅವತ್ತು ನಾವು ಗೌಣವಾಗ್ತೀವಿ. ಇನ್ನು ಈ ಅವಿಮುಕ್ತ ಕ್ಷೇತ್ರಕ್ಕೆ ಇವತ್ತು ದಿನ ಬಿಟ್ಟರೆ 5 ದಿವಸ ನಿಮ್ಮೆಲ್ಲರ ಮುಖದರ್ಶನವನ್ನು ಮಾಡುವಂಥ ಸೌಭಾಗ್ಯ ನಮಗೂ ಇರ್ತದ ಅಂತ ಹೇಳ್ತಾ, ಈ ಒಂದು ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ, ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅನ್ನುವಂಥ ನೆಲೆಯೊಳಗೆ ಸತತವಾಗಿ ನಿರಂತರವಾಗಿ ಬರುತ್ತಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ನಾನೊಂದು ಮಾತು ಹೇಳಿದೆ, ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅನ್ನುವಂಥ ಮಾತನ್ನು ನಾವು ಮಾತನ್ನು ಕುರಿತು ನೋಡ್ತಾ ಹೊಂಟಿವಿ. ನಮ್ಮ ಮಾತು ಮಾಣಿಕ್ಯವಾಗಬೇಕು ಅಂತ ಶರಣರು ಹೇಳ್ತಾರೆ. ನಾವು ಆ ಮಾಡುವಂಥ ಮಾತಿನಿಂದ ಎದುರು ಕುಂತವ್ರ ಮನಸ್ಸು ಅರಳಬೇಕು. ಮಾತನಾಡಿದರೆ ಲಿಂಗವೇ ಕಾಣಬಹುದು ಅಂದ್ರೆ ಅವ್ರ ಮನಸ್ಸಿನ ಹೃದಯವಂತಿಕೆಯನ್ನು ನಾವು ಕಾಣ್ತೀವಿ ಅನ್ನುವಂಥದ್ದನ್ನು. ಆ ಭಾವಶೈಲಿಯಲ್ಲಿ ನಮ್ಮ ಜೀವನ ಇರಬೇಕು. ಮನುಷ್ಯ ಕುರುಡನಾಗಿದ್ದರೂ ನಡೀತದ್ರಿ, ಮಾತು ಕುರುಡಾಗಬಾರ್ದು. ಮಾತು ಕುರುಡಾಯಿತು ಅಂದರೆ ಬದುಕು ಬರಡಾಗ್ತದೆ. ಮನುಷ್ಯ ಕುರುಡಿದ್ರೆ ಬದುಕ್ತಾನೆ. ಇವತ್ತು ಕುರುಡ್ರಿಗೆ ಆಕ್ಸಿಡೆಂಟ್ ಆಗೋದಿಲ್ಲ. ಎಲ್ಲರೂ ನಾವು ಕೇಳಿವೇನು ಕುರುಡ್ರಿಗೆ ಆಕ್ಸಿಡೆಂಟ್ ಆಗಿದ್ದು ಪೇಪರ್ದಾಗ. ಕೈ ಕಾಲೆಲ್ಲ ಗಟ್ಟಿದ್ದವರಿಗೆ ಆಕ್ಸಿಡೆಂಟ್ಗಳು ಆಗ್ತಾವೆ. ಯಾಕೆ ನಮ್ಮ ಅವಸರ ಜಾಸ್ತಿ. ಕುರುಡಾದರೂ ನಡೀತದೆ, ನಾಲಿಗೆ ಕುರುಡಾಗಬಾರ್ದು ಅಂತ ಮಹಾತ್ಮರು ಹೇಳ್ತಾರೆ. ನಾಲಿಗೆ ಒಂದು ವೇಳೆ ಕುರುಡಾಯಿತು ಅಂತಂದರೆ, ಅಜ್ಞಾತ ಆಯಿತು ಅಂದರೆ ಎದುರಿರುವಂಥ ಬದುಕು ಕತ್ತಲಾಗ್ತದೆ ನಮಗೆ. ಅದಕ್ಕೆ ಸರಿ ದಾರಿ ತರುವಂಥ ನಿಟ್ಟಿನೊಳಗೆ ಮಹಾತ್ಮರು, ಶರಣರು, ದಾಸರು, ಬುದ್ಧಿಜೀವಿಗಳು ಎಲ್ಲ ಏನು ಮಾಡ್ಯಾರ ಅಂದರೆ, ನೀ ಮಾತು ಹಿಂಗೆ ಆಡಪ್ಪ, ನಿನ್ನ ಬದುಕು ಚಂದ ನಡಿಬೇಕು ಅಂದ್ರೆ ಹಿಂಗಿರು, ನಿನ್ನ ಬದುಕು ಅಸ್ತವ್ಯಸ್ತ ಮಾಡ್ಕೊಳ್ಬೇಕು ಅಂದ್ರೆ ಹಾಗಿರೋ ಅಂತ ಎರಡೂ ಭೀ ಹೇಳ್ಯಾರ. ನಾವು ಮಾತನ್ನು ನೋಡ್ತಾ ಬರ್ತಾ ಇದ್ದೀವಿ. ಮಾತು ಕೊನೆ ಹಂತದಲ್ಲೇ ಬಂದೆವು. ನಿನ್ನೊಂದಿಷ್ಟು ನೋಡಿವಿ ಮಾತಿನ ಬಗ್ಗೆ. ಅದಕ್ಕೆ ಮಾತಿನಾಗ ಉದ್ದೇಶ ಇರಬೇಕು, ಆದೇಶ ಇರಬೇಕು, ಉಪದೇಶ ಇರಬೇಕು ಅಂತ ಆಡುವಂಥ ಮಾತಿನೊಳಗೆ ಏನಿರಬೇಕು ರೀ, ಅದರಲ್ಲಿ ಒಂದು ಉದ್ದೇಶ ಇರಬೇಕು. ನಾವು ಯಾವುದೇ ಒಂದು ಮಾತಾಡ್ತೀವಂದರೆ ಅದರಲ್ಲಿ ಒಂದು ತೂಕ ಇರಬೇಕು, ಒಂದು ಬದ್ಧತೆ ಇರಬೇಕು, ಉದ್ದೇಶ ಇರಬೇಕು. ಏನೋ ಒಳ್ಳೆಯದು ಮಾತಾಡ್ತಾರ ಅಂತ ತಿಳ್ಕೊಂಡು ನಮ್ಮ ಮನಸ್ಸು ಕೇಳುಗರ ಮನಸ್ಸು ಶಾಂತವಾಗಬೇಕು, ಕರ್ಕಶವಾಗಬಾರ್ದು. ಯಾರು ಮಾತಾಡತ್ರು ಅಂತಂದ್ರೆ ಇನ್ನೊಂದಿಷ್ಟು ಹೇಳಪ್ಪ ಅಂತ ಅನ್ಬೇಕು ಅವನಿಗೆ. ಮನ್ಯಾಗ ಕುಂತು ಮಾತಾಡ್ತೀವಲ್ಲ, ಮನ್ಯಾಗ ಕುಂತು ಮಾತಾಡುವಾಗ ಹೆಂಗಿರಬೇಕು ಮಾತು ಅಂದ್ರೆ, ನಮ್ಮ ಮನಸ್ಸು ಶಾಂತ ಆಗಬೇಕು, ಕೆಟ್ಟ ಆಲೋಚನೆಗಳು ದೂರ ಆಗಬೇಕು, ಬದುಕಿನ ಬವಣೆಯಿಂದನೇ ಹೊರಗೆ ಬರಬೇಕು. ಅಂಥ ಮಾತುಗಳನ್ನು ಆಡಬೇಕು ನಾವು ಕುಂತಾಗ ನಿಂತ. ಅದಕ್ಕೆ ಹೆಂಗೆ ಆಡಬೇಕು ಅಂತಂದ್ರೆ, ಒಂದು ಮಾತಿನ ಬಗ್ಗೆ ಒಂದು ಮಾತನ್ನು ಹೇಳ್ತೀನಿ. ನಾವೆಲ್ಲ ಪೌರಾಣಿಕ ಕುಂಭಕರ್ಣನ ಬಗ್ಗೆ ಕೇಳಿವಿ. ಅವ ಬ್ರಹ್ಮನಿಗೆ ಒಂದು ವರ ಕೇಳ್ದ. ಅವ ಏನು ವರ ಕೇಳ್ದ ಅಂದ್ರೆ, ಇಂದ್ರ ನೀನು ನನ್ನ ಇಂದ್ರಾಸನವನ್ನು ನೀಡು ಅಂತ ಕೇಳ್ದ. ಅವನಿಗೆ ಕೇಳಬೇಕಾಗಿತ್ತು. ತಪಸ್ ಕುಂತಿದ, ಇಂದ್ರಾಸನವನ್ನು ಕೊಡು ಅಂತ ಕೇಳಬೇಕಾಗಿತ್ತಂತ. ಇದು ಪೌರಾಣಿಕ ಕಥೆಗಳು ಬರ್ತಾವೆ. ಆದರೆ ಅವ ಏನು ಕೇಳ್ದ ಅಂದ್ರೆ, ನನಗೆ ನಿದ್ರಾಸನವನ್ನು ದಯಪಾಲಿಸು ಅಂತ ಹೇಳ್ದ. ಇಂದ್ರಾಸನ ಅನ್ಬೇಕಾಗಿದ್ದು ನಿದ್ರಾಸನ ಅಂದ. ಅದಕ್ಕೆ ಎಲ್ಲರ ಮಕ್ಕಳು ಮಕ್ಕೊಂಡ್ರೆ ಏನಂತೀರಿ, ಏನು ಕುಂಭಕರ್ಣ ಮಕ್ಕೊಂಡಿದ್ದು 7 ಅಂತೀವಿ ನಾವು. ಒಂದು ಮಾತು ಮಹಾಭಾರತ ಆಗಿದ್ದು ಒಂದು ಮಾತಂದಿದ್ದು
ಅಂಧಸಃ ಪುತ್ರ ಅಂಧಃ ಅಂತ ಒಂದು ಮಾತು ದ್ರೌಪದಿ ಆಡಿದ್ದಕ್ಕೆ ಇಡೀ ಮಹಾಭಾರತವಾಯಿತು. ಅವ್ರದವ್ರು ಭಾಳ ಸೌಖ್ಯವಾಗಿರ್ತಾ ಇದ್ದರು. ದುರ್ಯೋಧನ ಒಂದು ಮಾತಾಡಿದ್ದಕ್ಕೆ ಮಹಾಭಾರತದ ರಣರಂಗವನ್ನು ನಿರ್ಮಾಣವಾಯಿತು. ನೋಡ್ರಿ, ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ ನನ್ನ ಗಂಡ ಕುರುಡನ ಅಂತ ತಿಳ್ಕೊಂಡು ನಾನು ಪಾತಿವೃತ್ಯವನ್ನು ಪಾಲನೆ ಮಾಡಬೇಕು ಅಂತ ತಿಳ್ಕೊಂಡು ತಾನು ಕುರುಡಿ ಆಗ್ತಾಳೆ. ಕುರುಡಾಗಿ ಜಗತ್ತನ್ನು ಮರಿತಾಳೆ. ನನ್ನ ಗಂಡನ ಸಹಧರ್ಮಿಯಾಗಿ ನಾ ಬದುಕಬೇಕು ಅನ್ನುವಂಥ ನೆಲೆ ಒಳಗೆ. ಆದರೆ ಮುಂದೆ ಹುಟ್ಟಿರುವಂಥ ಮಕ್ಕಳು ತಂದೆ ತಾಯಿ ಸಂಸ್ಕಾರ ಇಲ್ಲದೆ ಬೆಳೆದಿದ್ದಕ್ಕೆ 100 ಮಕ್ಕಳು ಹತ್ತಿರ ಆಗ್ತಾರೆ. ಕುಂತಿ 5 ಮಕ್ಕಳನ್ನು ಹೇಳ್ತಾಳೆ, 5 ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾಳೆ. ಒಂದು ಮಾತು, ಅದು ಯಾವುದೇ ಇರಬಹುದು, ಅದರಲ್ಲಿ ಮೌಲ್ಯಗಳನ್ನು ನಾವು ತೆಗೆದುಕೊಳ್ಳುವಂಥ ಪ್ರಾಮಾಣಿಕ ವಿಚಾರಗಳನ್ನು ನಾವು ಮಾಡಬೇಕಾಗ್ಯದ. ಒಂದು ಹಣ್ಣು ತಂದೀವಿ ಅಂತ ತಾಯಿ ಕೇಳಿಸ್ತದ, ಅವ್ರು ಹೆಣ್ಣು ತೊಗೊಂಡು ಬಂದಿಂದಿರ್ತದೆ ಪಾಂಡವರು 5 ಜನ. ನೀವು ಹಂಚ್ಕೊಂಡು ತಿನ್ನಿರಿ ಅಂತ ಒಂದು ಮಾತು ತಾಯಿ ಹೇಳ್ತಾಳೆ. ಆ ಮೌಲ್ಯವನ್ನು ನಾವು ಅವತ್ತಿನ ಕಾಲದೊಳಗೆ ತಂದೆ ತಾಯಿಗಳ ಮಾತನ್ನು ಎಷ್ಟು ಪಾಲಿಸ್ತಿದ್ರು ಅನ್ನೋದನ್ನು ನಾವು ಅಳವಡಿಸ್ಕೊಳ್ಬೇಕಾಗ್ಯದ. ನಾವು ಇಡೀ ರಾಮಾಯಣ ಮಹಾಭಾರತ ನಾವು ಸ್ವೀಕಾರ ಮಾಡಬೇಕು ಬಿಡಬೇಕು ಅನ್ನೋದು ನಮ್ಮ ಯೋಚನೆ ಬಿಟ್ಟಿದ್ದು. ಅದರಲ್ಲಿ ಬದುಕಿನ ಮೌಲ್ಯಗಳನ್ನು ನಾನು ಹೇಳ್ತಾ ಇದ್ದೇನೆ. ಕೌರವ್ರ ಹತ್ರ ಭಾಳ ಸೈನ್ಯ ಇತ್ತು. ಅಲ್ಲಿ ಗುರು ಇರಲಿಲ್ಲ, ವಿಚಾರಗಳಿರಲಿಲ್ಲ, ಒಳ್ಳೆಯ ನುಡಿಗಳಲ್ಲಿರಲಿಲ್ಲ, ಮಹಾಂತ ಚಿಂತನೆಗಳಲ್ಲಿರಲಿಲ್ಲ. ಅದಕ್ಕೆ ಎಲ್ಲ ಇದ್ದರೂ ಸಹಿತ ಅವ ಕೊನೆಗೆ ನಿರ್ಗತಿಕನಾಗ್ತಾನೆ. ಇವರು ಏನೂ ಇಲ್ಲ ಅಂದರೆ ಒಬ್ಬ ಅವ್ರ ಗುರುರು ಮಾತ್ರ ಇಟ್ಕೊಂಡು ಇಡೀ ಮಹಾಭಾರತವನ್ನು ಮುಗಿಸ್ತಾರೆ. ವಿಚಾರ ಮಾಡೋದು ಅಂದರೆ ಈ ಮಾತಿನೊಳಗೆ ಎಂಥ ತಾಕತ್ತದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ಯದ. ನಾವು ಇದು ಸುಮ್ಮನೆ ಯಾಕೆ ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ ನಮ್ಮ ಹಂತಕ್ಕೆ ಇದು ತೊಗೊಂಡು ಬರಬೇಕಾಗ್ಯದ. ಅಲ್ಲಿಂದು ನಮ್ಮ ಮನೆ ಅಂಗಳಕ್ಕೆ ತೊಗೊಂಡು ಬರಬೇಕಾಗ್ಯದ ಈ ವಿಚಾರಗಳು. ಶೂರ್ಪನಖಿ ಆಕೆ ಹೋಗಿರುವಂಥ ಉದ್ದೇಶನೇ ಬೇರೆ. ನೀವೆಲ್ಲ ನೋಡಿ ಗೊತ್ತದ ನಿಮಗೆಲ್ಲ, ಸುಮ್ಮನೆ ಮೆಲುಕು ಹಾಕ್ತೀನಿ. ಶೂರ್ಪನಖಿ ಯಾಕೆ ಹೋಗ್ತಾಳೆ ಅಂದ್ರೆ ಲಕ್ಷ್ಮಣನ ಒರೆಸ್ಲಿಕ್ಕೆ ಹೋಗ್ತಾಳೆ. ಅವ ಒಲ್ಲೆ ಅಂತಂದಾಗ ಭಾಳ ಹಠ ಮಾಡಿದ್ರೆ ಆಕಿನ ಮೂಗು ಕೊಯ್ತಾನೆ. ಅಂಡು ಹೋಗಿ ಏನು ಹೇಳ್ತಾಳೆ ಅಂದರೆ ನಿಂದು ಸೀತೆ ಮೇಲೆ ಮನಸ್ಸಿತ್ತು ತೊಗೊಂಡು ಬರಬೇಕು ಅಂತ ನಾವು ಹೋದ, ನನಗೆ ಹಿಂಗೆ ಮುಖಭಂಗ ಮಾಡಿ ಕಳಿಸ್ಯಾರ ಅಂತ ಹೇಳ್ತಾಳೆ. ಆಕೆ ಹೇಳಿದ್ದ ಮಾತನ್ನು ಕೇಳಿ ರಾಮಾಯಣ ಆಯಿತು ಅನ್ನೋದನ್ನು. ಆಕೆ ಬಂದು ಎತ್ಕೊಂಡು ಹೋಗೋದು ಮಟ್ಟೋದು ಅದೆಲ್ಲ ಮುಂದಿನ ಕತೆ. ನಾವು ಅದಕ್ಕೆ ನಮ್ಮ ಮಾತು ಹೆಂಗಿರಬೇಕು ಅಂದರೆ ತೂಕಬದ್ಧವಾಗಿರುವಂಥ ಮಾತಿತ್ತು ಅಂದರೆ ಒಂದು ಮನೆ ಒಂದು ಇಡೀ ಸಾಮ್ರಾಜ್ಯವನ್ನು ನಾಶ ಆಗ್ಯದ ಅಂದಮೇಲೆ ಮನೆ ನಾಶ ಆಗದೇ ಇರ್ತದೆ. ಇದಕ್ಕೆ ಹೇಳ್ತಾ ಇದ್ದೀನಿ ನಾನು. ಒಂದು ಮಾತಿನಿಂದ ಮಹಾಭಾರತ ನಿರ್ಮಾಣ ಆಯಿತು ಅಂದರೆ, ಒಂದು ಮಾತಿನಿಂದ ರಾಮಾಯಣ ನಿರ್ಮಾಣವಾಗ್ತದೆ ಅಂದಮೇಲೆ ಒಂದು ಮಾತಿನಿಂದ ಮನೆನೂ ಕಟ್ತೀವಿ, ಆ ಮನೆ ಹಾಳು ಮಾಡ್ಕೊಳ್ತೀವಿ. ಆ ಮನೆಯೊಳಗೆ ಬದುಕುವಂಥ ಜೀವರಾಶಿಗಳೇನಿರ್ತಾವಲ್ಲ, ಆ ಮನೆಯೊಳಗೆ ಬದುಕುವಂಥ ಕುಟುಂಬದ ಸದಸ್ಯರೇನಿರ್ತೀವಲ್ಲ, ನಾವು ಹೊರಗೆ ಮೊದಲು ಮನೆಯಾಗರ ಸ್ವಚ್ಛವಾಗಿರೋರು. ನಾವು ಮನೆಯಾಗ ಸ್ವಚ್ಛ ಆಡುವಂಥ ಮಾತು ಯಾವಾಗ ಚಂದ ಇರ್ತಾವಂದರೆ, ನನ್ನ ಮನಸ್ಸು ಸ್ವಚ್ಛ ಇತ್ತು ಅಂದರೆ ಭಾವನೆಗಳು ತನ್ನಿಂದ ತಾನೇ ವಿಚಾರಗಳು ಹೊರಗೆ ಚಂದ ಬರ್ತಾವೆ. ನನ್ನ ಮನಸ್ಸು ಚಂದ ಇರಲಿಲ್ಲ ಅಂದರೆ ವಿಚಾರಗಳು ಹೊರಗೆ ಚಂದ ಬರೋಂಗೇ ಇಲ್ಲ. ನೋಡ್ರಿ, ಇಬ್ಬರು ಅಣ್ಣತಮ್ಮರು ಇರ್ತಾರೆ. ಅಣ್ಣ ಊರಾಗ ಏನೇ ಒಳ್ಳೇದು ಕೆಟ್ಟದಿದ್ರು ಸಹಿತ ಅಣ್ಣಗೆ ಕರೀತಾರೆ. ಅಣ್ಣ ಹೋಗ್ತಾನೆ. ಅಣ್ಣ ತಮ್ಮ ಏನು ಅನ್ನಿಸ್ತದ, ನಮ್ಮ ಅಣ್ಣಿಗೆ ಎಲ್ಲರೂ ಕರೀತಾರಲ್ಲ, ನನಗೆ ಒಂದು ಸಲೂ ಯಾರೂ ಕರೆಯೋರಲ್ಲ, ನನಗೂ ಕರಿಬೇಕಲ್ಲ ಅಂತ ಅವನ ಮನುಷ್ಯನಿಗೆ ಎಲ್ಲೋ ಒಂದು ಸಲ ಬಂದು ಹೋಗ್ತದೆ. ಆಗ ಒಂದು ಸಲ ಊರಾಗ ಒಬ್ಬರು ಲಿಂಗೈಕಾಗಿಂದ ಇರ್ತದೆ. ಅವ ಅಣ್ಣಗೆ ಕರಿಲಿಕ್ಕೆ ಬರ್ತಾರೆ. ಅಣ್ಣ ಏನು ಮಾಡ್ತಾನಂದ್ರೆ, ನಾನು ಬರ್ತೀನಿ ಅಣ್ಣ ಅಂಥೇಳಿ ಇವತ್ತು ತಮ್ಮಿದ್ದು ಹೋಗ್ತಾನೆ. ವಯಸ್ಸಾಗಿನ ಅಜ್ಜಿ ತೀರ್ಕೊಂಡಿರ್ತದೆ. ಅಲ್ಲಿ ಹೋಯ್ತಾರೆ. ಅಲ್ಲಿ ಹೋಗಿ ಇವ ಏನು ಮಾಡ್ತಾನೆ ಅಂದ್ರೆ, ನಿಂತು ಒಂದು ಸಾಂತ್ವನ ಹೇಳಬೇಕಲ್ಲ, ಶ್ರದ್ಧಾಂಜಲಿ ಹೇಳಬೇಕಲ್ಲ. ಶ್ರದ್ಧಾಂಜಲಿ ಹೇಳುವಾಗ ತಾಯಿ ನಮ್ಮೆಲ್ಲರಿಗೂ ಆದರ್ಶವಾಗಿದ್ದರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಕುಟುಂಬವನ್ನು ಭದ್ರವಾಗಿ ನಡೆಸ್ಕೊಂಡು ಹೋಗೋರಿದ್ದರು. ಅವರು ಇವರಿಗಷ್ಟೇ ತಾಯಿಯಾಗಿರಲಿಲ್ಲ, ಇವರಿಗೂ ತಾಯಿ ಇದ್ದರು, ನನಗೂ ತಾಯಿ ಇದ್ದರು. ನಮ್ಮ ಊರಿನಾಗ ಇರುವಂಥ ಎಲ್ಲರಿಗೂ ತಾಯಿಯಾಗಿ
ನಮ್ಮನ್ನು ಆರೈಕೆ ಮಾಡ್ಯಾರ, ನಮ್ಮನ್ನು ನೋಡ್ಕೊಂಡಾರ ಅಂತ ಅವ ಅಣ್ಣಿದ್ದವಲ್ಲಿ ಹೇಳ್ದ. ತಮ್ಮಂದ ಈಟೆ ಮಾತ, ಈಟೆ ಯಾರು ಭೀ ಹೇಳ್ತಾರ, ನಾನು ಹೇಳ್ಬೋದಲ್ಲ ಹಿಂಗೆ ಅಂತ ಆಲೋಚನೆ ಮಾಡ್ತಾನೆ. ಅಂದ್ರೆ ಒಂದು ಮಾತು ಹೆಂಗಿರ್ತದೆ ಆಲೋಚನೆ ಮಾಡ್ತಾನೆ. ಅವ ವಿಚಾರ ಮಾಡ್ತಾನೆ, ನಮ್ಮ ಅಣ್ಣ ಯಾವ್ದಾರು ಊರಿಗೆ ಹೋಗಬೇಕು, ನನಗೆ ಊರಾಗಿನವ್ರು ಯಾರು ಕರಿಬೇಕು ಅಂತ ಹಿಂಗೆ ವಿಚಾರ ಮಾಡ್ತಾನೆ. ಅವನ ಟೈಮ್ ಚಲೋ ಇತ್ತೋ ಇವನ ಟೈಮ್ ಚಲೋ ಇತ್ತೋ ಗೊತ್ತಿಲ್ಲ. ಅವ ಅಣ್ಣಿದ್ದ ಒಂದು ಸಲ ಹೊರಗೆ ಹೋಗ್ತಾನೆ. ಹೊರಗೆ ಹೋದಾಗ ಅಲ್ಲಿ ಊರಾಗ ಒಬ್ಬಾಕಿ ಸಣ್ಣ ಹುಡುಗಿ ಮದುವೆ ಆಗಿನಕಿ ಒಂದು 4-5 ವರ್ಷ ಮದುವೆ ಆಗಿನ ಇರ್ತದೆ, ಆಕಿ ತೀರ್ಕೊಂಡಿರ್ತದೆ. ಆಗಲ್ಲಿ ಕರಿಲಾಕೆ ಬರ್ತಾರೆ, ಅಣ್ಣಿಲ್ಲ ಅಂದ್ರೆ ನೀವರ ಬರ್ರಿ, ರೂಢಿ ಅದ, 3 ರೂಢಿ ಅದ ಬರ್ರಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅವ ಅಣ್ಣ ಹೇಳಿದ್ದು ಅವನ ತಲೆಯಾಗ, ಅವ ಆಡಿದ್ದ ಮಾತುಗಳು ಅವನ ತಲೆಯಾಗ. ಈ ಹೆಣ್ಮಗಳು ನಮ್ಮೆಲ್ಲರಿಗೂ ಆದರ್ಶಪ್ರಾಯ, ನಮ್ಮೆಲ್ಲರಿಗೂ ಆದರ್ಶಪ್ರಾಯ. ಇವರಿಗೂ ಅಷ್ಟೇ ಹೆಂಡತಿ ಆಗಿರಲಿಲ್ಲ, ನನಗೂ ಹೆಂಡತಿ ಆಗಿದ್ದಳು, ಊರಾಗಿನಿರ್ತಕ್ಕಂಥ ಎಲ್ಲರಿಗೂ ಹೆಂಡತಿ ಆಗಿದ್ದಳು ಅಂದ್ರು ಅಂತ. ಸುಮ್ಮನೆ ಕೂಡ್ತಾರೆ. ಆಡುವ ಮಾತು ಅಣ್ಣ ಹಂಗೆ ಆಡ್ಯಾನ ಅಂತ ತಿಳ್ಕೊಂಡು ತಮ್ಮ ಹಿಂಗೆ ಆಡ್ದ. ಅಲ್ಲಿ ಸಿಕ್ಕಿನವ್ರು ಅವನಿಗೆ ಬಡಿದು ಅವ್ನ ಮೈ ಮುಕ್ನಿ ಮಾಡಿ ಮನೆಗೆ ಕಳಿಸ್ಕೊಟ್ರು. ಒಂದು ಮಾತು ಅವ್ರು ಮಾಡ್ತಾರಂತ ತಿಳ್ಕೊಂಡು ನಾ ಮಾಡ್ಲಿಕ್ಕೆ ಹೋದ ಅಂದರೆ ನನ್ನ ಬದುಕು ಹಾಳಾಗ್ತದೆ. ಅವ್ರವ್ರ ಬದ್ಧತೆಗೆ ಅವ್ರವ್ರು ಇರಬೇಕಾಗ್ತದೆ. ಸಮಾಜವನ್ನು ನೋಡಿಕೊಂಡು ನಾವು ಬದುಕಬೇಕಾಗ್ತದೆ. ಸಮಾಜದ ಆಚಾರ ವಿಚಾರಗಳನ್ನು ತಿಳ್ಕೊಂಡು ನನ್ನ ಬದುಕನ್ನು ನಡೆಸಬೇಕಾಗ್ತದೆ. ಅಂದಾಗ ನನ್ನ ಬದುಕು ಸಾಫಲ್ಯದ ಶಿಖರವನ್ನು ಏರ್ತದೆ. ಅದಕ್ಕೆ ಶರಣರು ಹೇಳ್ತಾರೆ, ಮೃದು ವಚನಗಳೇ ಸಕಲ ಜಪಂಗಳಯ್ಯ, ಮೃದು ವಚನಗಳೇ ಸಕಲ ತಪಂಗಳಯ್ಯ ಅಂತ ಹೇಳಿದ್ರು. ನೀ ಏನೂ ಮಾಡೋದು ಬೇಡ, ಒಳ್ಳೆಯ ಮಾತಾಡು ಸಾಕು, ಅದೇ ಜಪ ಅಂತ ಮಾತು. ತಪಸ್ಸು ಎಲ್ಲರ ಹೋಗಿ ಕುಂತು ತಪಸ್ಸು ಮಾಡಬೇಕು ಅಂತೇನಲ್ಲ, ಸದು ವಿನಯ ಇಟ್ಕೊಳ್ಬೇಕು, ಮೃದುವಾಗಿರುವಂಥ ಮಾತಾಡಬೇಕು, ಬಂದವ್ರ ಜೊತೆ ನಗ್ನಗ್ತಾ ಇರಬೇಕು, ಸಾಕು ನಮ್ಮ ಜೀವನ ಸಾರ್ಥಕವಾಗ್ತದೆ. ಮನೆಯಾಗಿನವ್ರ ಜೊತೆ ಭಾಳ ಚಂದ ಮಾತಾಡ್ರಿ, ಮನೆಗೆ ಯಾರ ಬರೋರ ಜೊತೆ ಪ್ರೀತಿಯಿಂದ ಮಾತಾಡ್ರಿ. ಸಮಾಜದ ಹೊರಗೆ ನಾವು ಚೌಕಟ್ಟು ದಾಟು ಹೊರಗೆ ಹೋದಾಗ ಎದುರು ಬರೋರಂತ ಹಣಿ ಗಂಟು ಹಾಕ್ಕೊಂಡು ಹೋಗೋದು ಬೇಡ. ನಮ್ಮ ಭಗವಂತ ನಗ್ಲಿಕ್ಕೆ ಕೊಟ್ಟಾನ, ವಿಚಾರ ಮಾಡಲಿಕ್ಕೆ ಇದು ಅರಿವು ಕೊಟ್ಟಾನ. ಅರಿವು ಇಟ್ಕೊಂಡು ನಗ್ತಾ ಹೋಗಿ ಎಲ್ಲರ ಜೊತೆ ಚೆಂದಾಗಿ ಇದ್ಕೊಂಡು ನಮ್ಮ ಜೀವನ ಪಯಣವನ್ನು ಮುಗಿಸ್ಕೊಂಡು ಹೋಗ್ಬೇಕಾಗ್ಯದ. ಅದಕ್ಕೆ ಹೇಳ್ತಾರೆ, ಮೃದು ವಚನಗಳೇ ಸಕಲ ತಪಂಗಳಯ್ಯ ಜಪಂಗಳಯ್ಯ ಅಂತ ಹೇಳ್ತಾರೆ. ನಾವು ಚಂದ ಮಾತಾಡಿದ್ರೆ ಇದು ನಮ್ಮ ನಾಲ್ಗೆಯಿಂದ ಮಾತಾಡ್ತೀವಲ್ರಿ, ಮತ್ತು ಬೇರೆ ಕಡೆಯಿಂದ ಏನಾರ ಮಾತಾಡ್ತೀವ? ಇಲ್ಲ. ಇದು ನಾವು ಅದು ಒಳಗಿಂದ ಗುಣವನ್ನು ಹೊರ ಹಾಕಿ ಸೂಸುವಂಥದ್ದು ಈ ನಾಲಿಗೆ ಇರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ದಿಟವ ನುಡಿಯುವುದು, ನುಡಿದಂತೆ ನಡೆಯುವುದು, ಸತ್ಯನೇ ನುಡಿಬೇಕು. ಜಂಬುದೀಪ ನವಖಂಡ ಪ್ರತಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ, ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು, ಸತ್ಯವೆಂಬ ಕೂರಲವ ಹಿಡಿದು ಸದ್ಭಕ್ತರು ಗೆದ್ದರು ಅಂತ ಹೇಳ್ತಾರೆ. ಅದು ನಮ್ಮ ಬದ್ಧತೆ. ಪ್ರಾಣ ಹೋದರೂ ಚಿಂತಿಲ್ಲ, ಖರೆ ಮಾತಾಡಬೇಕು. ನಮ್ಗೆ ಯಾರು ಒಂದಿಷ್ಟು ಕಷ್ಟ ಬರ್ತಾವೆ. ಈ ಕಾಲ ಹೆಂಗದ ಅಂತಂದ್ರೆ ಬೆಣ್ಣೆ ಮಾತಾಡಿ ಹೋದ್ರೆ ಡುಮ್ಡುಮ್ ಡುಮ್ಡುಮ್ ಮಾಡಿ ನಮ್ಮ ಬ್ಯಾಳೆ ಮೆಸ್ಕೊಂಡು ಹೋಗೋ ಜನ ಭಾಳ ಅದಾರ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರ ಯೋಗ್ಯತೆ ಅವ್ರಿಗೆ ಇರ್ತದೆ, ಅವ್ರು ಹಂಗೆ ಮಾಡ್ತಾರೆ ಅಂಥೇಳಿ ನಾ ಮಾಡಿದೀವಿ ಅಂತಂದ್ರೆ ಅವರಿಗೂ ನಮಗೂ ಇರುವಂಥ ವ್ಯತ್ಯಾಸ ಏನು? ಅವ್ರಿಗೂ ನಮಗೂ ಇರುವಂಥ ವ್ಯತ್ಯಾಸ ಏನೂ ಇರೋಂಗಿಲ್ಲ. ಅದಕ್ಕೆ ಅವ್ರ ಬದುಕು ಅವ್ರ ಜೊತೆ ಇರ್ತದೆ, ನಮ್ಮ ಬದುಕು ನಮ್ಮ ಜೊತೆ ಇರ್ತದೆ. ನಮ್ಮ ಬದುಕು ಚೆಂದ ಇರಬೇಕು ಅಂದರೆ ನಾನು ಹೇಳೀನಿ, ನಾವು ಸಮಾಜಕ್ಕಂಜಿ ಬದುಕೋದಲ್ಲ, ಆತ್ಮಕ್ಕಂಜಿ ಬದುಕೋದು. ಮನಸ್ಸಿನ ತೃಪ್ತಿಗಾಗಿ ಬದುಕಬೇಕು ನಾವು. ಮತ್ತೊಬ್ಬರು ನಾವು ಹಿಂಗಿದ್ದರೆ ಹೆಂಗೆ, ಬಡತನ ಇದ್ರೆ ಹೆಂಗೆ ಇರ್ತದೋ ಅಂತಲ್ಲ. ಬಡತನ ಶ್ರೀತನ ಅದು ಮುಖ್ಯ ಅಲ್ಲ. ನಮ್ಮ ಹೃದಯ ಶ್ರೀಮಂತಿಕೆ ಯಾರಲ್ಲಿ ಇರ್ತದೆ ಅವರೇ ನಿಜವಾಗಿರುವಂಥ ಶ್ರೀಮಂತರು. ಕೆಲವ್ರ ಬಳಿ ಭಾಳ ಇರ್ತದೆ, ಮಾಡುವಂಥ ಮನಸ್ಸಿಲ್ಲ. ಕೆಲವ್ರ ಬಳಿ ಅಂಬ್ಲಿನೇ ಇರ್ತದೆ, ಕೊಟ್ಟು ತಾವು ಕುಡಿತಾರೆ, ಮತ್ತೊಬ್ಬರಿಗೆ ಕುಡಿಸಿ ತೃಪ್ತಿ ಆಗ್ತಾರೆ. ಅದಕ್ಕೆ ಮುಂದೆ ಹೇಳ್ತಾರೆ, ಖುಷಿಯೇ ನುಡಿದು ತಪ್ಪುವ ಪ್ರಪಂಚ ಏನಲ್ಲ. ಸುಳ್ಳು ಮಾತಾಡಿ ಎಷ್ಟು ಜನ ಬದುಕ್ತಿತ್ತಮ್ಮ? ಅವ್ರ ಮಾತು ಇವ್ರಿಗೆ, ಇವ್ರ ಮಾತು ಅವ್ರಿಗೆ ಆಡಿ ಎಷ್ಟು ಜನ ನಾವು ಸಾಕ್ಷ್ಯಗಳಾಗ್ಲಿಕ್ಕೆ ಸಾಧ್ಯ ಅದ? ಅದರಿಂದ ನಮಗೆ ಪ್ರಯೋಜನ ಏನದ? ಎಲ್ಲಕ್ಕಿಂತ ದೊಡ್ಡದು ಅದು ವಿಚಾರ ಮಾಡಬೇಕು. ನೋಡ್ರಿ, ನಾ ಇವ್ರ ಬಗ್ಗೆ ಟೀಕೆ ಮಾಡ್ದೆ, ಅವ್ರು ಹಂಗಾರ ಹಿಂಗಾರ ಅಂತ ಹೇಳ್ದೆ, ಅದರಿಂದ ನನಗೇನು ಸಿಗ್ತದೆ? ಮನಸ್ತಾಪಗಳೇ ಸಿಗ್ತವೆ ಹೊರತು ಬೇರೆ ಏನೂ ಸಿಗಂಗಿಲ್ಲ, ಗೊತ್ತಿರಲಿ. ಮತ್ತೊಬ್ಬರ ಬಗ್ಗೆ ನಾವು ಭಗವಂತ ಮಾತು ಕೊಟ್ಟಾನ ಒಳ್ಳೆಯ ಮಾತಾಡಲಿಕ್ಕೆ,
ಒಳ್ಳೆಯ ವಿಚಾರ ಮಾಡಲಿಕ್ಕೆ, ಒಳ್ಳೆಯ ಚಿಂತನೆ ಮಾಡಲಿಕ್ಕೆ, ಒಳ್ಳೆಯ ಪುಸ್ತಕಗಳನ್ನು ಓದಲಿಕ್ಕೆ, ಒಳ್ಳೆಯ ವಚನ ಸಾಹಿತ್ಯಗಳನ್ನು ಓದಲಿಕ್ಕೆ, ಒಳ್ಳೆಯ ವಿಚಾರಗಳನ್ನು ಮಹಾತ್ಮರದ್ದು ಕೇಳಲಿಕ್ಕೆ ನಮ್ಮ ಬಾಯಿ ಕೊಟ್ಟಾನ, ಕೇಳಲಿಕ್ಕೆ ಕಿವಿ ಕೊಟ್ಟಾನ. ನಾವು ಅದು ಬಿಟ್ಟೀವಿ, ಆ ಪ್ರಪಂಚ ಬಿಟ್ಟೀವಿ. ಯಾವುದೋ ಪ್ರಪಂಚದ ಕಡೆ ನಾವು ಹೋಗಿ ನಾವು ವಿಕೃತವಾಗಿರುವಂಥ ಸಂತೋಷವನ್ನು ಪಡ್ತಾ ಇದ್ದೀವಲ್ಲ, ಇದು ಯಾವ ನ್ಯಾಯ? ಇವತ್ತು ನಮ್ಮ ಆಯುಷ್ಯ 100 ವರ್ಷ ಇದ್ದಿದ್ದು ಯಾಕೆ ಕಡಿಮೆ ಹಾಕೋತ ಹೊಂಟದಂದ್ರೆ ನಾವು ಉಣ್ಣುವಂಥ ಆಹಾರ ಒಂದು ಕಡೆ, ಮುಂದೆ ಆಹಾರ ವಿಚಾರ ಬಂದಾಗ ನೋಡೋಣ. ನಾವು ಹೆಂಗಾಗ್ಯದಂದ್ರೆ ಯಾರು ಹೆಚ್ಚಿಗೆ ಬೇರೆಯವರು ಆಲೋಚನೆ ಮಾಡ್ತಾರೆ, ಯಾರು ತನ್ನ ವೈಯಕ್ತಿಕ ಬದುಕನ್ನು ಬಿಟ್ಟು ಮತ್ತೊಂದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತಾರೆ, ಚಿಂತಿಸ್ತಾರ, ಅವ್ರ ಆಯುಷ್ಯ ಕಡಿಮೆ ಹಾಕೋತಾ ಬರ್ತದಂತ. ನೀವು ಬೇಕಾದ್ರೆ ಸೈನ್ಸ್ ಮಾಸ್ಟರ್ ಇದ್ರೆ ಕೇಳ್ಕೊರಿ. ನಾವು ನೋಡ್ರಿ, ವಯಸ್ಸಾದ ಇವತ್ತು 70-80 ವರ್ಷದಿಂದ ಅಜ್ಜಿದೇರು ಏನೋ ಖನ್ ನಡೀತಾರೆ. ನಮ್ಮ ಹೆಂಡ್ರು ಖನ್ ನಡೆಯಲ್ಲ. ಕಾಲರ ಹಿಡ್ಕೊತಾವ, ಮೊಳಕೆ ಡಬ್ಬಿರ ಹಿಡ್ಕೊತಾವ, ಟೊಂಕರ ಹಿಡ್ಕೊತದ. ಮೊದಲು ಬಾಯಿದ ನೀರು ಸೇನ್ಕೊಂಡು ತರ್ತಿದ್ರು. ಈಗ ಅಲ್ಲಿಂದಾಗೆ ಬಟನ್ ಹುಡ್ಕೊಂಡು ತುಂಬ್ಕೊರು ಅಂದ್ರೆ ಅಯ್ಯೋ ಬಟನ್ ಯಾರು ಹೊಡಿಬೇಕು ಹೊಡ್ರಿ ಅಂತ ಹೇಳ್ತಾರೆ. ಹೆಂಗೆ ಆಯುಷ್ಯ ವೃದ್ಧಿ ಆಗ್ತದೆ, ಬದುಕು ಚೆಂದ ಆಗ್ತದೆ. ಅದಕ್ಕೆ ಮುಂದೆ ಹೇಳ್ತಾರೆ, ಕಂಡಂತೆ ಹೇಳಿದರೆ ಕೆಂಡವಾಗುವುದು ಭೂಮಂಡಲದೊಳಗೆ. ನೀ ತಪ್ಪು ಮಾಡತ್ತಿದೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ವೈರಿಗಳಾಗ್ತೀವಿ. ನಾ ತಪ್ಪು ಮಾಡಿದ್ರು ಭಾಳ ಚಂದ ಮಾಡತ್ತಿದೆ ಅಂದ್ರೆ ಅವ್ರ ಬಗ್ಗೆ ಭಾಳ ಹೆಮ್ಮೆ ಪಡೋರು ನಾವು. ದಾರಿ ತಪ್ಪಿಸೋರು ಭಾಳ ಇರ್ತಾರ, ಗೊತ್ತಿರಲಿ. ಸ್ವಯಂ ಬುದ್ಧಿ ಸುಖಂಚಯ ಪರಬುದ್ಧಿ ನಾಶಂಚಯ ಅಂತ ಹೇಳ್ತಾರೆ. ಸ್ವಂತ ಆಲೋಚನೆಯನ್ನು ಮಾಡಿ ಬದುಕನ್ನು ಕಟ್ಕೊಳ್ಬೇಕು. ಮತ್ತೊಬ್ಬರು ಮಾತು ಕೇಳಿ ನಾನು ಕುಟುಂಬವನ್ನು ನಡೆಸ್ತೀನಿ, ಮತ್ತೊಬ್ಬರು ಮಾತು ಕೇಳಿ ನಾನು ಸಮಾಜದೊಳಗೆ ಬದುಕ್ತೀನಿ, ಮತ್ತೊಬ್ಬರು ಮಾತು ಕೇಳಿ ನಾನು ಹಿಂಗೆ ಹೋಗ್ತೀನಿ ಅಂದರೆ ನಾವು ಹಾಳಾಗ್ತೀವಿ, ಅವ್ರು ಹಾಳಾಗಂಗಿಲ್ಲ. ಶರಿ ಮಾಲಕ್ಕೆ ಹಾಳಾಗಂಗಿಲ್ಲ, ಶರಿ ಕೂಡ ಮನುಷ್ಯ ಹಾಳಾಗ್ತಾನೆ, ಗೊತ್ತಿರಲಿ ನಮಗೆ. ಮಟ್ಕ ನಡೆಸೋ ಹಾಳಾಗೋದಿಲ್ಲ, ಮಟ್ಕ ಆಡೋ ಹಾಳಾಗ್ತಾನೆ. ಇಷ್ಟೆಲ್ಲ ನಮಗೆ ಗೊತ್ತದ. ಆದರೂ ನಾವು ದಾರಿ ತಪ್ತೀವಿ. ನಮ್ಮ ಮನೆಯಾಗ ಬಂದು ಕುಂತು ನಮ್ಮ ಚಾಡಿ ಹೇಳಿ ಹೋಗಿನವ್ರು ಹಾಳಾಗಂಗಿಲ್ಲ. ಮನೆ ಹಾಳಾಗ್ತಾವ, ಸಂಸಾರ ಹಾಳಾಗ್ತಾವ, ಮನಸ್ಸುಗಳು ಹಾಳಾಗ್ತಾವ. ಈ ಕಾಲದೊಳಗೆ ಯಾವುದೂ ಮಾತು ಕೇಳಂಗಿಲ್ಲ. ಸಾತ್ವಿಕ ವಿಚಾರ ಇದ್ದರೆ ಒಂದಿಷ್ಟು ಕೇಳಬೇಕು, ಒಳ್ಳೆಯ ಆಲೋಚನೆಗಳಿದ್ರೆ ಒಂದಿಷ್ಟು ತಿಳ್ಕೊಳ್ಬೇಕು. ಇಲ್ಲ ನಮ್ಮ ಎದುರ ದೊಡ್ಡ ತೊರೆಯದ ಸಮುದ್ರದ ವಚನ ಸಾಹಿತ್ಯ ಅನ್ನುವಂಥದ್ದನ್ನು ಆ ಪುಟದ ತೆಗೆದು ಒಂದೊಂದು ವಚನ ಓದಿದಾಗ ಒಂದೊಂದು ಬದುಕನ್ನು ಕಟ್ಟುವಂಥ ಸಾಮರ್ಥ್ಯ ಆ ವಚನಗಳಲ್ಲದವು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಒಬ್ಬರು ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ. ಏನು ಹೇಳ್ತಾರಂದರೆ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ. ಹೆಂಗಿರಬೇಕು ನಾವು ಆಡುವ ಮಾತು? ಮೃದು ವಚನ 3 ಲೋಕ ಮುಟ್ಟುವುದು ತಿಳಿಯ. ಮೃದು ವಚನ 3 ಲೋಕ ಮುಟ್ಟುವುದು ತಿಳಿಯ. ಮೌನ ಮೊಗೆನುಳಿದು ಮಾತು ಅರಳಿ ಬರಲಿ. ಹೇಳ್ತಾರೆ, ಗೆಳೆಯ, ಸಮಾಜದಲ್ಲಿ ಬದುಕುವಂಥ ಮಾನವನೇ, ನಿನ್ನ ಮಾತು ಹೆಂಗಿರಲಿ ಅಂದ್ರೆ ಒಂದು ವಿನಂತಿ ಅದ. ಎಂಥ ಮಾತಾಡಬೇಕು ಅಂದ್ರೆ, ನಾವು ಆಡುವ ಮಾತು ಹೆಂಗಿರಬೇಕು ಅಂದ್ರೆ ಮೃದು ವಚನ 3 ಲೋಕ ಮುಟ್ಟುವುದು ತಿಳಿಯ. ಸದುವಿನಯವೇ ಸದಾಶಿವನೊಲಿಮೆ ಅಂತ ಹೇಳ್ತೀವಲ್ಲ, ನಾವು ಆಡುವ ಮಾತು ಮೃದುವಾಗಿತ್ತು ಅಂದರೆ 3 ಲೋಕಕ್ಕೆ ಮೆಚ್ಚುಗೆ ಆಗ್ತದೆ, 1 ಲೋಕಕ್ಕಲ್ಲ. 3 ಲೋಕಕ್ಕೆ. 3 ಲೋಕ ಅಂದರೆ ಯಾವುದು ಅಂದ್ರೆ ಇವು ಅಂತ ಹೇಳ್ತೀವಿ. ಆದರೆ ನಮ್ಮ ಶರಣರ ದೃಷ್ಟಿಯಲ್ಲಿ ಹಾಗಿಲ್ಲ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳಿದ್ರು. ಅಯ್ಯ ಎಂದೆಡೆ ಸ್ವರ್ಗ, ಎಲ್ಲವೋ ಎಂದೆಡೆ ನರಕ ಅಂತ ಹೇಳ್ಯಾರ ನಮ್ಮ ಶರಣರು. ಈ ಬಾಯಿಂದು ಅಯ್ಯ, ಯವ್ವ, ಎಕ್ಕ, ಅಣ್ಣ, ತಮ್ಮ, ಬರ್ರಿ, ಕೂಡ್ರಿ, ನಿಂದ್ರಿ, ಕುಳ್ಳರೆಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಅಂತ ಕೇಳ್ತಾರೆ. ಮನೆಗೆ ಯಾರ ಬಂದ್ರೆ ಕೂಡ್ರಿ ಅಂತಂದ್ರೆ ಏನು ನಮ್ಮ ಗಂಟು ಹೋಯ್ತದ, ನಮ್ಮ ನ್ಯಾಲಿ ಲಕ್ಕ ಹೊಡಿತದೇನು? ಹೊಡೆಯಲಿಲ್ಲ. ಪ್ರೀತಿಯಿಂದ ಹೇಳಕ್ಕೆ ಏನು ದಾಡಿ ನಮಗೆ? ಅದು ಆಗ್ತಾಯಿಲ್ಲ ಈ ಕಾಲಮಾನದೊಳಗೆ. ಯಾಕಂದರೆ ವೈಯಕ್ತಿಕ ನಮ್ಮ ಮನಸ್ಸಿನೊಳಗೆಲ್ಲ ಏನು ತುಂಬ್ಕೊಂಡಿವಿ ಅಂದರೆ, ನನ್ನ ಜೀವನ ಅಂದರೆ ಏನು ಅಂತಂದ್ರೆ ನಾವಿಬ್ಬರು ನಮ್ಮವರಿಬ್ಬರು, ಇದು ನನ್ನ ಬದುಕು ಅಂತ ತಿಳ್ಕೊಳ್ಳೋ ಕಡೆಯಿಂದ ಸಮಸ್ಯೆಗಳನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ. ನಮ್ಮವರು ಅನ್ನುವಂಥ ಭಾವ ಬಂತು ಅಂದ್ರೆ ನಾವು ಬದುಕ್ತೀವಿ, ನಾನು ಅನ್ನುವಂಥ ಭಾವ ಬಂತಂದ್ರೆ ನಾವು ಅಳಿತೀವಿ.
ನಮ್ಮ ಮನಸ್ಸು ಸಂಕುಚಿತವಾಗ್ತದೆ, ನಮ್ಮ ವಿಚಾರಗಳು ಸಂಕುಚಿತವಾಗ್ತವೆ, ನಮ್ಮ ಆಲೋಚನೆಗಳು ಸಂಕುಚಿತವಾಗ್ತವೆ, ನಮ್ಮ ಬದುಕು ಎಲ್ಲವೂ ಸಹಿತ ಸಂಕುಚಿತವಾಗಿ ದಾರ್ಶನಿಕರ ಚಿಂತನೆಗಳ ಕಡೆ ನಮ್ಮ ಒಲವು ಹೋಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಮುಂದೆ ದಾಸರು ಒಂದು ಮಾತನ್ನು ಹೇಳ್ತಾರೆ, ಮೌನ ಮಗನುಳಿದು ಮಾತು ಅರಳಿ ಬರಲಿ, 3 ದಿನದ ಬಾಳು ಘಮ ಘಮ ತರಲಿ ಅಂತ ಹೇಳ್ತಾರೆ. ತಮ್ಮ 3 ದಿನದ ಸಂತೆ ಅದ ಇದು. ನಾವು ಎಷ್ಟು ದಿನ ಬದುಕ್ತೀವೋ ಗೊತ್ತಿಲ್ಲ. ಮರಣದ ಮುಂದೆ ನಾವು ಪ್ರೇತವೋ ಭೂತವೋ ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ ಅಂತ ಕೇಳಿ. ಯಾರ ಹೋಗಿನವ್ರು, ಮಗ ನಾ ಆರಾಮಿದ್ದ ನೀ ಎಂದು ಬರ್ತೀನಿ ನಮ್ಗೆ ಯಾರು ಲೆಟ್ರ್ ಹಾಕ್ಯಾರೇನು? ಇಲ್ಲ. ಹೋಗಿ ಬಂದವರಿಲ್ಲ, ಯಾರು ಹಿಂಗೆ ವರದಿ ತೊಗೊಂಡು ಬಂದವರಿಲ್ಲ. ಯಾರ ಸತ್ತಿನವ್ರು ಮನೆ ಬಾಗಿಲಿ ಬಂದು ನಿಂತಾರಂತ ದೇವ್ ಬಂದಂತೆ ದಡ್ ಅಂತ ತಟ್ಟೆ ಮುಚ್ತೀವಿ ನಾವು. ಯಾರೂ ಬರಲಿಲ್ಲ. ನಾವು ಇರೋ ತನಕ ನಮ್ಮ ಬದುಕನ್ನು ಕಟ್ಕೊಳ್ಬೇಕಾಗ್ಯದ, ಇರೋ ತನಕ ನಮ್ಮ ಜೀವನ ಸೋಪಾನವನ್ನು ಬೆಳೆಸ್ಕೊಳ್ಬೇಕಾಗ್ಯದ. ಈ ಅವಧಿಯೊಳಗೆ ನಾ ಹ್ಯಾಂಗೆ ಚಂದ ನನ್ನ ಮನೆ, ನನ್ನ ಸಂಸಾರ, ನನ್ನ ಸಮಾಜ ಚಂದ ನಾನು ನೋಡ್ತಾ ಹೋದೆ ಅಂದ್ರೆ ಕಣ್ಣು ಅರಳ್ತಾವ, ಭಾವ ಹಿಗ್ತದೆ. ಇಟ್ಟಿಟ್ಕ ಐ ಅಂತ ಬಂತು ಅಂದ್ರೆ ಕೈ ಹೋಯ್ತು ಅಂತ ತಿಳ್ಕೊರಿ. ಯಾರು ಮಾಡಿದ್ರೆ ಭೀ ಚಂದ ಮಾಡಿದ್ರೆ ಭೀ ಇದೇನು ಮಾಡ್ತದೆ, ಹ್ಯಾಂಗೆ ತಂದ್ರೆ ಭೀ ಇದೇನು ತರ್ತದೆ ಅಂದೇವಂದ್ರೆ ನಮ್ಮ ಜೀವನ ಹೆಂಗೆ ಆಗ್ತದೆ ರೀ? 4 ಜನ ಸೊಸೆಯರಿದ್ದರು. ಸಣ್ಣಕ್ಕಿ ಭಾಳ ಶಾಣೆ ಇದ್ದರು. ಅವರೆಲ್ಲ ದೊಡ್ಡವರು ಸೊಸೆಯರು ಮೂಗರು ಇದ್ದರು, ಈಕೆ ಸಣ್ಣಕ್ಕಿ ಇದ್ದರು. ಆಕೆ ಅತ್ತಿ ಅವ್ವ ಬನ್ನಿ, ಅವ್ವ ಕೂಡ್ರಿ, ಅವ್ವ ನಿಂದ್ರಿ ಅಂತಂಬಕ್ಕಿ. ಈಕಿ ಬೇಕಿ ಚಂದ ಮಾಯ ಮಾಡತ್ತು. ಅವ್ರು ಮೂಗರು ಹಿರಿಯ ಸೊಸೆಯರು ಏನಲ್ಲತ್ತು, ಈಗ ನಿನ್ನ ಇವತ್ತು ಬಂದಾಳ, ಏಟು ಹೆಗ್ಲಾಡ್ಲತ್ತಾರೆ ಏವ ಇವರಿಬ್ಬರು ಅಂದರು ಅವರು. ಯಾರು ಅವ್ರು ಮೂಗರು ತಿಳಿತದಿಲ್ಲ ನಾ ಹೇಳೋದು. ಆಗ ಅವ್ರು ಮೂಗರು ಅಂದರು, ಈಗ ಏಟು ಇದು ಮಾಡತ್ತಾಳ, ನಿನ್ನ ಇವತ್ತು ಬಂದಾಳ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಆಲತ್ತವ, ನಮಗೆ ಎಂದಾರ ಬಾಯಿ ತುಂಬ ನಮ್ಮ ಅತ್ತಿ ಹಿಂಗೆ ಅಂದಾಳ ಆಲತ್ತರು. ಈಕಿ ಪಾಪ ಜರ ಕಲ್ತನಕ್ಕಿ ಇದ್ದಳು, ಅತ್ತಿ ಜರ ಇದು ಮಾಡಬೇಕು ಅಂತೇಳಿ ಜರ ಪ್ರೀತಿ ತೋರ್ಸ್ಲತ್ತಳು. ಆಕೆ ಒಂದೊಳ್ಳೆ ತೋರಿದು. ಅದು ಪ್ರೀತಿ ತೋರಿಸಿದ್ರು ಸಹಿತ ಉಳಿಸ್ಕೊಳ್ಳೋದು ಇಬ್ಬರಲ್ಲಿ ಇರಬೇಕು. ಆ ಪ್ರೀತಿ ಮಮತೆ ತೋರಿಸೋದನ್ನು ಇಬ್ಬರು ಇಟ್ಕೊಳ್ಬೇಕು, ಉಳಿಸ್ಕೊಳ್ಬೇಕು. ಆಗ ಒಂದು ಸಲ ಅತ್ತಿದ್ದಕ್ಕೆ ಟಿ ವಿ ನೋಡ್ಕೊತಾ ಕುಂತೇಳಂತ. ಅತ್ತಿದ್ದಕ್ಕೆ ಟಿ ವಿ ನೋಡ್ಕೊತಾ ಕುಂತ್ರೆ ಆಕೆ ಪಲಂಗ ಮೇಲೆ ಕುಂತಳು. ಈಗ ಸಣ್ಣ ಸೊಸೆ ಬಂದಳು. ಸಣ್ಣ ಸೊಸೆ ಬಂದೇನಂದಳು, ಆಕೆ ಭೀ ನೋಡತ್ತಳು. ಒಂದು ಸ್ಟೂಲ್ ಹಾಕೊಂಡು ಕುಂತಳಲ್ಲಿ. ಆಕೆ ಎಲ್ಲಿ ಕೂಡ್ತಿ ಅಂದಳು. ನಾ ಸ್ಟೂಲ್ ಮೇಲೆ ಕುಂತ್ರೆ ನೀ ಎಲ್ಲಿ ಕೂಡ್ತಿ ಅಂದರೆ ಆಕೆ ಅಂದಳು, ಅತ್ತಿ ನೀವು ಸ್ಟೂಲ್ ಮೇಲೆ ಕುಂತ್ರೆ ನಾನು ನೆಲ ಮೇಲೆ ಕೂಡ್ತಾರೆ ಅಂದಳು ಆಕೆ. ನಾನು ನೆಲ ಮೇಲೆ ಕುಂತ್ರೆ ಚಾಪಿ ಹಚ್ಕೊಂಡು ನಾನು ನೆಲ ಮೇಲೆ ಕುಂತ್ರೆ ನೀ ಎಲ್ಲಿ ಕೂಡ್ತಿ ಅಂದರು. ಆಗೆಲ್ಲ ಕೂತಾತಿ ಅಂದಳು. ನಾ ಚಡಿ ಮೇಲೆ ಕುಂತ್ರೆ ನೀ ಎಲ್ಲಿ ಕೂಡ್ತಿ ಅಂದಳು. ನಾ ಹೋಗಲ್ಲಿ ಕೆಳಗೆ ಹೊರಗೆ ನೆಲ ಮೇಲೆ ಕುಂತು ನೋಡ್ತಾರೆ ಎತ್ತಿ ಅಂದಳು. ನಾ ಹೋಗಿ ನೆಲ ಮೇಲೆ ಕುಂತ್ರೆ ನೀ ಎಲ್ಲಿ ಕೂಡ್ತಿ ಅಂದಳು. ನೆಲ ಮೇಲೆ ಕೂಡ್ತಾ ಅಂದಳು. ಆಕೆ ಅಂದಳು, ಮುದುಕಿ ಸುಮ್ಮ ಕೂಡ್ಬೇಕ, ನಾ ಒಂದು ವೇಳೆ ಗಾರಿ ಕೆದರಿ ನಾ ಗಾರಿ ಕುಂತ ನೀ ಎಲ್ಲಿ ಕೂಡ್ತಿ ಅಂದಳು. ನೋಡ್ರಿ, ಆಕೆ ತಲೆ ಖರಾಬಾಯ್ತು. ನಾ ಎಲ್ಲಿ ಕೂಡ್ತಾ ಇರ್ತಿ, ಆ ಗಾರಿದಲ್ಲಿ ನೀನು ಮಣ್ಣು ಮುಚ್ತಾ ಅದ್ರ ಮ್ಯಾಲೆ ನಾ ಕೂಡ್ತಾ ಅಂದಳು. ಕೊಂದು ಬೆಳೆಸ್ಕೊತಾ ಹೋದ್ರೆ ಎಲ್ಲಿಗೋ ಹೋಯ್ತದಂತ. ಹಂಗೆ ಆಗಬಾರ್ದು ಬದುಕು. ಹಂಗೆ ಆಯಿತು ಅಂದ್ರೆ ಮುಚ್ಚಿ ಮ್ಯಾಲೆ ಕೂಡುವಂಥ ಕಾಲ ದೂರಿಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ಯದ. ಅದಕ್ಕೆ ಹೇಳ್ತಾರೆ, ಚಾಡಿ ಹೇಳಲು ಬೇಡ ನಾಲಿಗೆ, ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ದಾಸರು ಹೇಳುತ್ತಾರೆ. ನೋಡ್ರಿ, ಇದು ಚಾಡಿ ಹೇಳೋದು, ನಿಂದೆ ಮಾಡೋದು ಇವತ್ತಿಂದಲ್ಲ. ನೀವು ಕ್ರಿಸ್ತ ಶಕದಿಂದ ಬರ್ರಿ, ಯೇಸುನಿಂದ ಇವನ್ ಅಂತರಂಗ ಬಹಿರಂಗ ಇದು ನಮ್ಮ ಧರ್ಮ. ಸತ್ಯ ಶುದ್ಧ ನಡೆ ನುಡಿ ಇದು ನಮ್ಮ ಧರ್ಮ. ಇದು ಬಿಟ್ಟು ಹೋದಾಗ ನಾವು ಅನಾಚಾರರಾಗ್ತೀವಿ. ಸ್ವರ್ಗ ನರಕ ಎಲ್ಲೂ ಇಲ್ಲ. ನಾವು ಬದುಕುವಂಥ ರೀತಿಯೊಳಗೆ ಸ್ವರ್ಗ ನರಕಗಳದಾವ. ಅದಕ್ಕೆ ಆಚಾರವಿಲ್ಲದ ನಾಲಿಗೆ ನೀನು ನೀಚ ಬುದ್ಧಿಯ ಬಿಟ್ಬಿಡು, ನಿನ್ನ ಕೈ ಮುಗಿತೀನಿ ಅಂತ ದಾಸರಿಗೆ ಕೇಳ್ಕೊಳ್ತಾರೆ. ಅದಕ್ಕೆ ಮುಂದೆ ಒಂದು ಕಣ್ಣು ಮನ ನಾಲಿಗೆ ತಂದನ್ನೆನೆ ಬೇಡ. ಯಾವ್ಯಾವ್ರಿ? ಕಣ್ಣಿಗೆ, ಮನಸ್ಸಿಗೆ, ನಾಲಿಗೆ, ಇವು 3 ನಂದವ ಅಂತ ಅನ್ನಬಾರ್ದಂತ ಸರ್ವಜ್ಞ ಹೇಳುತ್ತಾನೆ. ಕಣ್ಣು ಮನ ನಾಲಿಗೆ ತನ್ನದೆಂದೆನೆ ಬೇಡ, ಅನ್ಯರು ಕೊಂದರೆನ್ನೇ ಬೇಡ, ಇವು 3 ನಿನ್ನನ್ನೇ ಕೊಲ್ಲುವವು ಸರ್ವಜ್ಞ. ಕಣ್ಣು
ಮನಸ್ಸು, ನಾಲಿಗೆ ಇವು ನಂದು ಅದಂತೆ ನಾವು ತಿಳ್ಕೊಂಡು ಬದುಕ್ಲತ್ತೀವಲ್ಲ ದಿಮಾಕ್ ಮಾಡಿ, ಇವು ನಮ್ದಂತೂ ಭಾಳ ಚಂದ ತಿಳ್ಕೊಳ್ಬಾರ್ದಂತ. ಅದು ಯಾವಾಗ ತಿಳ್ಕೊಳ್ಬೇಕು ಅಂದ್ರೆ ನಾನು ಸದ್ಧರ್ಮದಲ್ಲಿ ಬದುಕುತ್ತಿರುವಾಗ ಅದು ನಂದು ಅಂತ ತಿಳ್ಕೊಳ್ಬೇಕು. ಅಧರ್ಮದ ಕಡೆ ನನ್ನ ಮನಸ್ಸು ಹೋಗ್ಲತ್ತು ಅಂತಂದ್ರೆ ನನ್ನ ಬದುಕು ಬರಡಾಗ್ತದೆ ಅನ್ನೋದನ್ನು ಪರಿಕಲ್ಪನೆಯನ್ನು ಇಟ್ಕೊಳ್ಬೇಕು. ನನ್ನ ನಾಲಿಗೆ ಮತ್ತು ಬೇಯಿಸಿದ್ದೆಲ್ಲ ಆಡಿ 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 ಯಾವುದೂ ಸ್ವರ್ಗಂಗಿಲ್ಲ, ಮತ್ತೊಬ್ಬರಿಗೆ ಉಳಿಸಂಗಿಲ್ಲ. ಕಣ್ಣು ಬೇಯಿಸಿದ್ದೆಲ್ಲ ಬೇಡ್ತದೆ, ಅದು ತಂದು ಪುರಾಟಿ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಇವು ಮೂರು ನಂದು ಅಂತ ಅಂದು ಬದುಕಬೇಡ ಅಂತ ಹೇಳ್ತಾರೆ. ಒಂದು ಮಾತು ಹೆಂಗಿರ್ತದಂದ್ರೆ, ಬಸವಣ್ಣನಿಂದ ಆ ಚೋರ ಚಿಕ್ಕಯ್ಯ ನನ್ನಯ್ಯ ಆಗ್ತಾನೆ, ಸಣ್ಣದಲ್ಲದು. ಒಬ್ಬ ಕಳ್ಳ ಬಸವಣ್ಣನನ್ನು ಕೊಲೆ ಮಾಡಲಿಕ್ಕೆ ಬರುವಂಥ ವ್ಯಕ್ತಿ, ಬಸವಣ್ಣ ನನ್ನ ಮನೆಗೆ ಕಳ್ಳನೆಲ್ಲ ಬಲಗಳ್ಳ ಬಂದನ ಅಂತ ತಿಳ್ಕೊಂಡು ಅಪ್ಕೊಳ್ತಾನೆ. ಚೋರ ಚೆನ್ನಯ್ಯನನ್ನು ನನ್ನಯ್ಯ ಅಂತನ್ನುವಂಥ ಪಟ್ಟವನ್ನು ಕಟ್ಟಿ ಅವನಿಗೆ ದೀಕ್ಷೆ ಕೊಡುವಂಥ ಮಾತನ್ನು ಬಸವಣ್ಣ ಹೇಳಬೇಕಾದ್ರೆ ಆ ಮಾತಿನ ಹೆಂಗೆ ತಾಕತ್ತದ ಅಂತ. ಅಲ್ಲಮ್ಮ ಪ್ರಭುದೇವರು ಕಲ್ಲ ಸಿದ್ದರಾಮ, ಕಲ್ಲೊಡೆ ಸಿದ್ದರಾಮ, ಒಡ್ಡರ ಸಿದ್ದರಾಮ ಅಂತ ಅವನನ್ನು ಹೀಯಾಳಿಸುವಂಥ ಸಂದರ್ಭ ಬರ್ತದೆ. ಆ ಸಿದ್ದರಾಮನ ಮನಸ್ಸನ್ನು ಪರಿವರ್ತನೆ ಮಾಡಿ, ನೀ ಇರಬೇಕಾಗಿರುವಂಥದ್ದು ಇಲ್ಲಲ್ಲೋ, ನೀ ಇರಬೇಕಾಗಿರೋಂಥದ್ದು ಬಸವ ಕಲ್ಯಾಣದಲ್ಲೇ, ಬಸವನಾಡಿನಲ್ಲಿ, ಶರಣರ ಸಂಕುಲದಲ್ಲಿ ಇರಬೇಕಾಗಿರುವಂಥವು ನೀನು. ಇದು ಎಷ್ಟು ದಿನ ಶಾಶ್ವತವಾಗಿರ್ತದೆ, ನಿನ್ನ ಜೀವನ ಶಾಶ್ವತವಾಗಿರುವಂಥದ್ದು ಅಲ್ಲಿ ಅಂತ ಅಲ್ಲಮ ಯೋಗಕಾಮಿ ಅಲ್ಲಮ ಹೇಳಿದಾಗ ಅವನ ಬದುಕು ಬದಲಾವಣೆ ಆಯಿತು. ಒಬ್ಬರು ಮಹಾತ್ಮರ ಮಾತುಗಳು. ಅದಕ್ಕೆ ನಾವು ಮಹಾತ್ಮರ ಪಾದದಡಿ ಯಾಕೆ ಇರಬೇಕು ಅಂತ ಎಲ್ಲರೂ ಹೇಳ್ತಾರೆ ಅಂದರೆ, ನನ್ನ ವೈಯಕ್ತಿಕ ಬದುಕನ್ನು ಸ್ವಚ್ಛ ಮಾಡ್ಕೊಲಿಕ್ಕೆ, ಅದು ನಮ್ಮ ಸ್ವಾರ್ಥ. ಶರಣ ಸಂಘದಲ್ಲಿ ಯಾಕೆ ಇರಬೇಕು ಅಂತಾರಂದ್ರೆ, ಅವ್ರ ಬದುಕು ಹೆಂಗಾಗ್ತದೋ ಗೊತ್ತಿಲ್ಲ, ನಮ್ಮ ಬದುಕರ ಪರಿವರ್ತನೆ ಆಗ್ತದೆ ಅನ್ನೋ ಕಡೆ ನಾವು ಕೂಡಬೇಕು, ನಮ್ಮ ಬದುಕು ಹಸನಾಗ್ತದ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಈ ಮಾತಾಡೋದು ಒಂದು ನಿಯಮಗಳದಾವಂತ್ರಿ. ಹೆಂಗೆ ನಮ್ಮ ಮಾತು ಬೇರೊಬ್ಬರಿಗೆ ಉದ್ವೇಗ ಉಂಟು ಮಾಡಬಾರ್ದು, ಒಂದನೇದಾಗಿ ಸಿಟ್ಟು ತರಿಸ್ಬಾರ್ದು, ಆವೇಶ ತರಿಸ್ಬಾರ್ದು. ಸುಮ್ಮನೆ ಹೆಂಗೆಂಗೋ ಆಯ್ತಾರೆ. ಹಿಂಗೆ ನಾವು ಒಂದೊಂದು ಸಲ ಹೇಳತ್ತೀವಿ ಅಂತಂದ್ರೆ ಅವ್ರು ತಂತಾನೇ ಎಮೋಷನ್ ಆಗ್ತಾರೆ. ಆಮೇಲೆ ಒಬ್ಬರು ಹಿಂಗೆ ಹೇಳತ್ತಿರು, ಅವ್ರು ಕೇಳ್ತಾ 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 ಅವರು ಇಲ್ಲೆಲ್ಲೋ ನರ ಇರ್ತದಂತ್ರಿ, ಒಂದು ನರ ಇರ್ತದೆ, ನರನೇ ಒಡೆದೋಯ್ತು, ಅಷ್ಟು ಅವ್ರಿಗೆ ಬಿ ಪಿ ರೇಜ್ ಆಯ್ತದೆ ಕೇಳಿ 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 ಜಾಗದ ಮೇಲೆ ಔಟ್ ಆದರು. ಉದ್ವೇಗ ಬರುವಂಥ ರೀತಿಯೊಳಗೆ ಮಾತನ್ನಾಡಬಾರ್ದು. ಮುಂದೆ ಸತ್ಯವಾಗಿರಬೇಕು. ನಾವು ಆಡುವ ಮಾತುಗಳು ಒಂದೇ ಯಾಕೆ ಆಡೋಂಗಿಲ್ಲ, ಅದು ಸತ್ಯ ಪರಿಶುದ್ಧವಾಗಿರುವಂಥ ಮಾತಾಗಿರಬೇಕು, ಹಿತವಾಗಿರಬೇಕು, ದೋಷರಹಿತವಾಗಿರಬೇಕು. ಕಟ್ಟು ಹೇಳಬಾರ್ದು. ಯಾಕ ಹಿಂಗೆ ಅವ್ರು ಹೇಳಿದ್ದು ಒಂದಿರ್ತದೆ, ನಾವು ಮಾಡೋದು ಮತ್ತೊಂದು ಇರ್ತದೆ. ಈಗ ಎಲ್ಲೋ ಗಂಡ ಹೆಂಡತಿ ಜಗಳ ಆಡ್ಕೊಂಡು ಅವ್ರ ಮನ್ಯಾಗ ಇವ್ರ ಮನ್ಯಾಗ ಇವ್ರು ಇರ್ತಾರೆ, ಈ ನಡಬರ್ಕಿನವ್ರು ಯಾರು ಇರ್ತಾರೆ. ಆ ನಡಬರಕ್ಕೆ ಹೇಳೋರು ಆ ಕಡೊಂದು ಹೋಗಿ ಹೇಳ್ತಾರೆ, ಈ ಕಡೊಂದು ಹೇಳ್ತಾರೆ. ಸಂಸಾರ ಕೂಡಿಸ್ಬೇಕು ಅಂದ್ರೆ, ಒಡೆದ ಸಂಸಾರಗಳನ್ನು ಕೂಡಿಸ್ಬೇಕು ಅಂದ್ರೆ ಮಧ್ಯಸ್ಥಿಕೆ ಇರಬಾರ್ದು, ಗೊತ್ತಿರಲಿ. ಅವ್ರದ್ದು ಆಗಿರುವಂಥ ಲೋಪದೋಷಗಳನ್ನು ಈ ಮನೆ ಹಿರಿಯರೇ ಹೋಗ್ಬೇಕು, ಇವ್ರದ್ದು ಇರುವಂಥ ವಿಚಾರಗಳನ್ನು ಆ ಮನೆ ಹಿರಿಯರೇ ಇಟ್ಕೊಳ್ಬೇಕು. ಇಟ್ಕೊಂಡು ಸಮಕ್ಷಮದಲ್ಲಿ ಕುಂತು ವಿಚಾರ ಮಾಡಿದಾಗ ಅವ್ರ ತಪ್ಪು ಇವ್ರ ತಪ್ಪು ಗೊತ್ತಾಯ್ತದ, ಅಲ್ಲಿಗೆ ಶಮನವಾಗ್ತದೆ. ಇಲ್ಲಾಂದ್ರೆ ಯಾಕೋ ಅವ್ರ ಮನೆಗೆ ಹೋದ್ರೆ ಹಿಂಗಂದು ಇವಾಗ ಹಿಂಗೆ ತೋಳಿ ಎರ್ಸವನೆ, ಗೊತ್ತಿರಲಿ ಇದೊಂದು ಮಾತು. ಸಮಸ್ಯೆಗಳು, ನಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೆ ನಮ್ಮದೇ ಆಗಿರುವಂಥ ಪರಿಹಾರಗಳೇನಿರ್ತಾವೆ. ಪರಿಹಾರ ಇಲ್ಲದೇ ಇರುವಂಥ ಸಮಸ್ಯೆಗಳು ಜಗತ್ತಿನಲ್ಲಿ ಯಾವುೂ ಇಲ್ಲ. ಆ ಸಮಸ್ಯೆಗಳ ಹುಡುಕಾಟದೊಳಗೆ ನಮ್ಮನ್ನು ನಾವು ತಲ್ಲೀನರಾಗಬೇಕಷ್ಟೇ ಅಂತ ಹೇಳ್ತಾರೆ. ಮುಂದೆ ಏನು ಹೇಳ್ತಾರೆ ಅಂದರೆ, ಏನು ಮಾತಾಡಬೇಕು ಅನ್ನೋದನ್ನು ಪರಿಜ್ಞಾನ ಇಟ್ಕೊಳ್ಬೇಕು, ಭಾಳ ಮುಖ್ಯವಾಗಿರುವಂಥದ್ದು. ನಾ ಏನು ಮಾತಾಡಬೇಕು ಅಂತ ಪರಿಜ್ಞಾನ ಇಟ್ಕೊಳ್ಬೇಕು, ಎಲ್ಲಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಚಂದದಲ್ರಿ. ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಮುಂದೆ ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಇವು 5 ವಿಚಾರಗಳು ಇಟ್ಕೊಂಡು ನಾವು ಎಲ್ಲರ ಮಾತಾಡಿಕ್ಕೆ ಹೋದೆವು ಅಂದ್ರೆ ನಮ್ಮ ಮಾತು ನಮ್ಮ ಮುಷ್ಟಿಯಲ್ಲಿ ಇರ್ತದೆ. ನಾ ಎಲ್ಲಿ ಬೇಕಲ್ಲಿ ಹೆಂಗಾರ ಮಾತಾಡತ್ತೀವಿ ಅಂತಂದ್ರೆ ಅಲ್ಲಿ ಮಹಾಭಾರತ ಆಗ್ತಾವ, ಮನಸ್ಸುಗಳು ಒಡಿತಾವ. ಅದಕ್ಕೆ ಹೇಳ್ತಾರೆ, ತತ್ಯ ಮಿತ್ಯರಾಗ ದ್ವೇಷವನ್ನಳಿದು, ತತ್ಯ ಮಿತ್ಯರಾಗವ ದ್ವೇಷವನ್ನಳಿದು ನಿತ್ಯ ಲಿಂಗದಲ್ಲಿ ಚಿತ್ತವ ಅಡಗಿರ್ಪ ಚಿನ್ಮಯ ನುಡಿ ಕಲಿಸಿದರು ಶರಣರು ಅಂತ ಹೇಳ್ತಾರೆ. ಈ ಲೌಕಿಕ ಜಂಜಾಟದೊಳಗಿರ್ತಕ್ಕಂಥ
ಟೀಕೆಗಳು, ಟಿಪ್ಪಣಿಗಳು, ಮತ್ತೊಬ್ಬರಿಗೆ ಮೋಸ, ವಂಚನೆ ಇವೆಲ್ಲದಿಂದ ಹೊರಗೆ ಬರಬೇಕು ಅಂತಂದ್ರೆ ಶರಣರ ವಚನಗಳು, ಶರಣರ ವಿಚಾರಗಳು, ಶರಣರ ತರ್ಕಬದ್ಧವಾಗಿರುವಂಥ ಮಾತುಗಳು ನಮ್ಮ ಬದುಕನ್ನು ಪುಷ್ಟಿಯನ್ನು ಕೊಡ್ತಾವ, ನಮ್ಮ ಬದುಕಿಗೆ ಹೊಸ ಆ ಕಾಯಕಲ್ಪವನ್ನು ತಂದು ಕೊಡ್ತಾವ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಂಡೆಡೆ ಒಂದು ಸುಖ ಸಲ ಮಾತನಾಡಿದರೆ. ಎಲ್ಲರ ಯಾರ ಕಂಡ್ರು ಅಂದ್ರೆ ನಮಗೆ ಕೆಲವ್ರಿಗೆ ಭಾಳ ನೋವಿರ್ತದೆ ರೀ, ಮನುಷ್ಯನೇ ಭಾಳ ನೋವಿರ್ತದೆ, ಭಾಳ ನೋವಿರ್ತದೆ. ನೋವು ತೋಡ್ಕೋಬೇಕಾಗಿಂದ ಇರ್ತದೆ. ಯಾರ ನಮ್ಮ ಆತ್ಮೀಯರು ಬಂದರು ಅಂತಂದ್ರೆ ಆ ನೋವು ಹೇಳ್ಕೊಂಡೇವು ಅಂದ್ರೆ ನನ್ನ ಮನಸ್ಸು ಹಲಿಕೆ ಆಯ್ತು ನೋಡು, ನನ್ನ ಮನಸ್ಸನ್ನ ಯಾರಿಗೆ ಹೇಳಿ ಅಂತ ಭಾಳ ದಿನ ಹಿಡ್ಕೊಂಡು ಇಟ್ಕೊಂಡಿದ್ದ. ನನ್ನ ಮನಸ್ಸು ಈಗ ಹಗೂರಾಯ್ತು. ಹೆಂಗಾಯ್ತು ಅಂತ ಹೇಳ್ತಾರೆ. ನಮಗೆ ಕಜ್ಜಿ, ಈಗೆಲ್ಲ ಕಜ್ಜಿ ಗಿಜ್ಜಿ ಆಗಲ್ಲ. ಕಜ್ಜಿ ಅಂದ್ರೆ ಭೀ ಗೊತ್ತಿಲ್ಲ ಈಗಿನವ್ರಿಗೆ. ಆಗೆಲ್ಲ ಸಣ್ಣಗಿದ್ದಾಗ ಕಜ್ಜಿ ಆಯ್ತಿದ್ರು ರೀ. ಕಜ್ಜಿ ಆದ್ರೆ ಒಂದು ಕಾಟ ತೊಗೊಂಡು ಹಿಂಗೆ ತೂತು ಹಾಕ್ತಿರು, ಹಿಂಗೆ ಅದು ಹಿಂಡ್ತಿದ್ರು. ಅದು ಹಿಂಡೆಲ್ಲ ಹೊರಗೆ ಹೋಯ್ತು ಅಂದ್ರೆ ಹಾಯ್ ಅನ್ನಿಸ್ತಿತ್ತು. ಇಲ್ಲಾಂದ್ರೆ ಒಳಗೆ ಟಣ್ 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 ಅಂತಿತ್ತು. ಕೆಲವ್ರು ಹಿಂಗಿರ್ತಾರೆ, ಮನೆಗೆ ಆಗಿಂದ ವಿಚಾರಗಳು ಹೊರಗೆ ಮತ್ತೊಬ್ಬರ ಮುಂದೆ ಹೇಳ್ಕೊಂಡ್ರಿ ಅವ್ರಿಗೆ ಸಮಾಧಾನ, ಅದ್ರ ಹೊಟ್ಟೆ ಉಬ್ಬಿಂದೇ ಇರ್ತು. ಅದು ಯಾರದ್ರ ಮುಂದೆ ಹೇಳಿ ಬಂದರು ಹೊಟ್ಟೆ ನಂಗೆ ಸಮಾಧಾನ ಆಯ್ತು ನೋಡು. ಮತ್ತು ಹೇಳ್ತಾರೆ, ಯಾರಿಗಾರ ಹೇಳ್ದಿಗೇನ ಇಲ್ದ್ರಿ ಅಕ್ಕ ಅಂತಾರವ್ರು. ಅವ್ರು ಎಕ್ಕ ಅಂಬಡಿಗೆ ಊರಿಗೆಲ್ಲ ಗೊತ್ತಾಯ್ತು ತಂಗಿ. ಯಾರಿಗೆ ಹೇಳಬೇಡ ಅಂತಾರೆ, ಅವ್ರು ಮುಂದಿನವ್ರಿಗೆ ಹೇಳತ್ರಿ ಹೆಂಗೆ ಅಂತಾರೆ. ಯಾರಿಗಾರ ಹೇಳಿಗೇನ ಇಲ್ದರು, ಯಾರಿಗಾರ ಹೇಳಿಗೇನ ಊರು ಮಂದಿಗೆಲ್ಲ ತನ್ನಿಂದ ತಾನೇ ಗೊತ್ತಾಗ್ಕೋತ ಹೋಯ್ತು. ಅವು ಮಾತುಗಳಲ್ಲ. ಎಂಥ ಮಾತುಗಳು ಹೇಳಬೇಕು ಅಂದರೆ, ನಮ್ಮೂರಲ್ಲಿ ಸದಾಚಾರ ಚಿಂತನೆಗಳು ನಡೆದಾವ. ನಮ್ಮ ಮನೆಯೊಳಗೆ ನಾವು ದಿನ ಧ್ಯಾನ ಮಾಡತ್ತೀವಿ, ಪೂಜೆ ಮಾಡತ್ತೀವಿ. ನಮ್ಮ ಮನೆಯೊಳಗೆ ಒಬ್ರು ಬಿಟ್ಟು ನಾವು ಒಬ್ಬರು ಊಟ ಮಾಡೋಂಗಿಲ್ಲ ಸಾಯಂಕಾಲ. ನಮ್ಮ ಮನೆಯೊಳಗೆ ದಿನ 5 ವಚನ ಪಾರಾಯಣ ಮಾಡ್ತೀವಿ. ನಮ್ಮ ಮನೆಯೊಳಗೆ ನನ್ನ ಸೊಸೆ ಭಾಳ ಚಂದ ಅದಳ, ನನ್ನ ಮನೆಯೊಳಗೆ ನಮ್ಮ ಅತ್ತೆ ಭಾಳ ಚಂದ ಅದಳ, ನನ್ನ ಮನೆಯೊಳಗೆ ನಮ್ಮ ಮೈದನ ಭಾಳ ಚಂದ ಅದನ ಅಂತ ನಾವು ಯಾರ್ದಾರ ಮುಂದೆ ಹೇಳ್ಕೊತೀವ. ಹೇಳ್ಕೊಂಡ್ರೆ ನಾವು ಅಸಹ್ಯ ಪಡ್ತೀವಿ ಅಂತ ನಾವು ತಿಚ್ಚ. ಹಂಗೆ ಹೇಳಿ ನೋಡ್ರಿ, ಯಾರ್ದಾರ ಮುಂದೆ ನಮ್ಮ ಅತ್ತಿ ದೇವ್ರಂಥ ಅತ್ತಿ ಹೇಳಾಕಿನಂತ ಅತ್ತಿ ಪಡ್ಲಿಕ್ಕೆ ನಾ 7 ಜನ್ಮ ಪುಣ್ಯ ಮಾಡಿದ ಅಂಥೇಳಿ ನಾವು 1 ಜನ್ಮನೇ ಸಿಗಲ್ಲ ನಮಗೆ ಅಂದ್ರೆ ಹಂಗೆ ಅಂತ ಹೋಗಿ ನಿಮ್ಮ ಅತ್ತಿಗೆ ಹಂಗೆ ಯಾರೂ ಹೇಳಲ್ಲ. ಅದೇನದನೇ ಯಾವ ಅತ್ತಿದ್ದದು ಪಿಸಿ ಅದದು ಅಂದ್ರಿ ಟಪಕ್ಕಂತ ಹೋಗಿ ಹೇಳ್ತಾಳೆ ಆಕಿ. ಹೇಳತನ ಊಟನೇ ಮಾಡೋಂಗಿಲ್ಲ. ಅಂದ್ರೆ ಅಂಥ ಮಾತುಗಳು ಬೇಕೆ ನಮಗೆ, ಅಂಥ ಜೀವನ ಬೇಕೆ ನಮಗೆ. ಮತ್ತೊಬ್ಬರು ಮಾತು ಕೇಳಿ ಜೀವನ ನಡೆಸ್ತೀವಿ ಅಂತಂದ್ರೆ ನಾವೆಷ್ಟು ದಡ್ಡರಾಗ್ತೀವಿ. ನನ್ನ ಕುಟುಂಬ, ನನ್ನ ಸಮಾಜ ನಡಿಬೇಕು ಅಂದ್ರೆ ನಾನು ಅದಕ್ಕೆ ಮೈಲಿಗಲ್ಲಾಗಬೇಕು, ನಾನು ಗಟ್ಟಿ ಆಗಬೇಕು ಅಂತ ಶರಣರು ಹೇಳ್ತಾರೆ. ಕಾಣದ ಠಾವಿನಲ್ಲಿ ಜರೆದರೆಂದೆಡೆ ಕೇಳಿ ಪರಿಣಾಮಿಸಬೇಕು. ನಮ್ಮ ಹಿಂದ್ಗಡೆ ಮಾತಾಡೋರು ಹಿಂಗೆ ಆಡ್ಯಾರ ಅಂತ ಯಾರ ಹೇಳಿದ್ರೆ ಆಡಲಿ ಬಿಡು ಅನ್ಬೇಕಂತ. ಕಾಣದ ಠಾವಿನಲ್ಲಿ ನನಗೆ ಗೊತ್ತಿಲ್ಲದೆ ಯಾರೋ ಮಾತಾಡ್ತಾರಂದ್ರೆ ಯಾಕೆ ಆಡಲ್ಲ ನೋಡ್ರಿ. ತಾಯಿ ಮಗಳಿದ್ದಕ್ಕೆ ಮನೆಯಾಗ ದಿನ ಎಲ್ಲರ ಸರಿ ಜಗಳ ಆಡಾಕಿ. ಯಾರ ಮುಂದೆ ಹೇಳ್ಕೋಬೇಕು, ಹೇಳ್ಕೊಳಕ್ಕೂ ಬರಲ್ಲ. ಜಗಳ ಆಡಬೇಕು, ಕಿಟಕಿಟಿ ಮಾಡಬೇಕು. ಮನೆಯಾಗಿದ್ದವ್ರ ಜೊತೆ, ತಾಯಿ ಜೊತೆ ಆಡಲಿ ನಡೀತದೆ. ಅಣ್ಣನ ಜೊತೆ ಆಡಬೇಕು. ಅತ್ತಿಗಿದ್ದಾರೆ ಯಾರು ಅವ್ರೇ, ನೀವು ಮನೆ ಹುಟ್ಟಿನವ್ರ ಅವ್ರ್ಯಾಕೆ ಅನಿಸ್ಕೊತಾರೆ. ಎಲ್ಲರ ಸರಿ ಜಗಳ ಆಡೋಕ್ಕೆ ಆಕೆ ಏನು ಮಾಡಿದಳು, ತಾಯಿ ಇದ್ದಕ್ಕೆ ಅಂದ್ರೆ ಒಬ್ಬರು ಮಹಾತ್ಮರ ಬಲ್ಲಿ ಹೋದಳು. ಯಪ್ಪ, ನಮ್ಮ ಮನೆಯಾಗ ನನ್ನ ಮಗಳು ಎಲ್ಲರೂ ಚಂದರ, ನನ್ನ ಮಗಳೇ ಮನಸ್ಸು ಸಮಾಧಾನ ಇಲ್ಲ ಆಕೆಗೆ. ಆಕೆ ಎಲ್ಲರ ಜೊತೆ ಎದ್ದ ತಕ್ಷಣ ಆಕೆ ಜಗಳ ಕಿರಿಕಿರಿ ಮಾಡ್ತಾಳೆ. ಮತ್ತು ಆಕೆ ಧ್ಯಾನ ಅದು ಮಾಡ್ತಾಳಿಲ್ಲವ ಅಂತ ಕೇಳಿದ್ರಂತ. ಧ್ಯಾನ ಇಲ್ಲ, ಏನಿಲ್ಲ. ಮುಂಜಾನೆ 9 ತನಕ ಮಕ್ಕೋತಾಳೆ. ಎಬ್ಸ್ಲಾಕೆ ಹೋದ್ರು ಬೈತಾಳೆ. ರಾತ್ರಿಗೆ ಎಷ್ಟು ಮಕ್ಕೋತಾಳೆ, ರಾತ್ರಿಗೆ ಯಾರೋನೋ ಬಾರೋನೋ ಆಯಿಳ ಮಕ್ಕೋತಾಳೆ. ಹಿಂಗಾಗಿ ಸಹಜ ಅವ್ರಂದ್ರಂತ, ಒಂದು ಕೆಲಸ ಮಾಡ್ತಾಯಿ, ನಿಮ್ಮ ಮಗಳಿಗೆ ಕರ್ಕೊಂಡು ಬಾ, ನನ್ನ ಬಳಿ ನಾ ಮಾತಾಡ್ತೀನಿ ಅಂದ್ರಂತ. ಮಗಳಿಗೆ ಕರ್ಕೊಂಡು ಬಾ ಅಂದ್ರೆ, ನಡಿ ಮಗ ಗುರುಗಳು ದರ್ಶನ ಮಾಡ್ಯಾರಿ ಅಂತೇಳಿ ಗುರುಗಳ ಬಳಿ ಕರ್ಕೊಂಡು ಬಂದಳು. ಕರ್ಕೊಂಡು ಬಂದು ಅಕ್ಕಿ ಏನಮ್ಮ ಆರಾಮಿದ್ದೆ ಅಂತ ಸ್ವಾಮಿಗಳಿಗೆ ಕೇಳ್ತಾರೆ, ತ್ಯಾಗಿಗಳು ಕೇಳ್ತಾರೆ. ನಾ ಎಲ್ಲ ಚಂದಿದ್ದ ಗುರುಗಳೇ, ನಮ್ಮ ಅವ್ನ ಕಿಟಕಿಟಿನೇ ನನಗೆ ಹೆಚ್ಚಿಗೆ ಆಗ್ಯದ ಅಂತ ಹೇಳಿದಳು ಆಕಿ. ನೋಡ್ರಿ, ನಿನ್ನ ತಾಯಿ ಬಂದೇನು ಹೇಳಿದಳು, ನನ್ನ ಮಗಳು ಮನೆಗೆ ಎಲ್ಲರ ಸರಿ ಜಗಳ ಆಡ್ತಾಳೆ, ನಾನು ಸರಿ ಆಡಿ ನಡೀತದೆ ಗುರುಗಳೇ, ಎಲ್ಲರೂ ಸರಿ ಆಡ್ತಾಳೆ ಅಂತ ಹೇಳಿದಳು. ಇವತ್ತು ಮಗಳು ಬಂದೇನು ಹೇಳಿದಳು ಅಂದರೆ, ನಮ್ಮ ಅವ್ವನ ಕಿಟಕಿಟಿ ನನಗೆ ಹೆಚ್ಚಾಗ್ಯದು. ಕುಂತ್ಯಾಕ ಅಂತೇಳಿ ಅದು ಸ್ವಜ್ಞರಿ ನಡೆಸ್ಕೊಂಡ ನಂಗೂ ನಡೆಸ್ಕೊತಾಳೆ ಆಕಿ. ನಾ ಮಾಡೋದೇ ಪಸಂದಿಲ್ಲ ನಮ್ಮ ಅವ್ವಗೆ. ನಾ ಕುಂತರು ಚಂದಿಲ್ಲ, ನಿಂತರು ಚಂದಿಲ್ಲ, ಓಡಾಡಿದ್ರು ಚಂದಿಲ್ಲ, ಯಾರ್ದಾರು ಸರಿ ಮಾತಾಡಿದ್ರೆ ಚಂದಿಲ್ಲ, ಗಪ್ 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 ಅಂತಾಳೆ ನನಗೆ ಅಂದೊಳಕ್ಕೆ. ನನಗೆ ಭಾಳ ಕಿಟಕಿಟಿ ಆಗ್ಯದ ನಮ್ಮ ಅವ್ವಂದಿಂದು. ನೀವೆಲ್ಲ ಈ ದಿನ ಅತ್ತಿ ಸೊಸೆದ ಕೇಳಿರಿ, ಈಗ ತಾಯಿ ಮಗಳದ್ದು ಕೇಳ್ರಿ. ಆಗ ಮಹಾತ್ಮರಂದರು,
ಆಯಿತು, ನಿನಗೊಂದು ಕೆಲಸ ಮಾಡ್ತಾ ಮಗ, ನೀ ಇವು ಪಂಕಗಳು ಇರ್ತಾವಲ್ಲ, ಗರಿಗಳು ಇರ್ತಾವಲ್ಲ, ಅವು ಒಂದು ಬುಟ್ಟ್ಯಾಗ ಹಾಕಿ ಎಲ್ಲರ ಮನೆಗೆ, ಈ ಊರಾಗ ಎಷ್ಟು ಮನೆಗಳವ ಅಥವಾ ಈ ಓಣಿದಾಗ ಎಷ್ಟು ಮನೆಗಳವ ಅಷ್ಟು ಮನೆಗೆಲ್ಲ ಕೊಟ್ಟು ಬಾಬಿಟ ಅಂತ ಹೇಳಿದ್ರು. ಕೊಟ್ಟು ಬಾ ಅಂದ್ರೆ ಆಕಿ ಆಯಿತು ಗುರುಗಳೇ ಅಂತೇಳಿ ಗುರುಗಳ ಮಾತು ಕೇಳಿ ಟಪ 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 ಅಂತ ಗರಿಗಳು ತೊಗೊಂಡಳು. ಎಲ್ಲರ ಮನೆ ಒಂದೊಂದು ಇಡ್ತಾ ಹೋದಳು. ಎಲ್ಲರಿಗೂ ಕೊಟ್ಟು ಬಂದಳು. ಬಂದ ಈಗ ಹೇಳ್ರಿ ನನ್ನ ಸಮಾಧಾನ ಏನದ ಹೇಳ್ರಿ ಅಂದಳಕಿ. ಆಗ ಮತ್ತೆ ಗುರುಗಳು ಏನು ಹೇಳ್ತಾರೆ, ನೀ ಏನು ಗರಿ ಕೊಟ್ಟು ಬಂದಿದ್ದಿಲ್ಲ, ಆ ಗರಿಗಳೆಲ್ಲ ತೊಗೊಂಡು ಬಾ ಮಗ ಅಂತ ಹೇಳಿದ್ರು. ನೋಡ್ರಿ, ಆಕೆ ಹೋದಳು, ಎಲ್ಲರ ಮನೆಗೆ ಹೋದಳು. ಎಲ್ಲರ ಮನೆಗೆ ಹೋಗ್ತಾಳೆ, ಯಾರ ಮನೆಗೆ ಭೀ ಸಿಗಲ್ಲವು. ಯಾಕೆ ಸಿಗಲ್ಲ ಅಂದ್ರೆ ಗಾಳಿ ಬಿಟ್ಟು ಹಾರ್ಕೊಂಡು ಹೋಗಿಂದಿರ್ತಾವೆ. ಎಲ್ಲೋ ಒಂದು 3-4 ಒಂದು 5-6 ಸಿಗ್ತಾವೆ. ಆವಿಷ ತೊಗೊಂಡು ಬರ್ತಾಳೆ. ಆವಿಷ್ ತೊಗೊಂಡು ಬಂದು ಗುರುಗಳೇ, ನಾ ಎಲ್ಲ ಮನೆಗೆ ಓಡಾಡೀನಿ, ನಾ ನೀವು ಕೂಡ ಹೋಗೋ ಟೈಮಿನಾಗ ಕೊಟ್ಟಿರಿ, ಬಟ್ ಬರೋ ಟೈಮಿನಾಗ ಯಾರ ಮನೆಗೆ ಭೀ ಇದ್ದಿಲ್ಲ, ಒಂದು 4-5 ಮನೆಗೆ ಇದ್ದು ಆವಿಷ ತೊಗೊಂಡು ಬಂದಿನಿ ಗುರುಗಳೇ ಅಂತ ಹೇಳ್ತಾಳೆ. ಅವರಂದರು, ಅವು ಎಲ್ಲಿಗೆ ಹೋದವು? ಗಾಳಿಗೆ ಹಾರೋಗ್ಯಾವ. ಜೀವನದೊಳಗೆ ಗಾಳಿಗೆ ಹಾರೋಗ್ಯಾವ ಅಂತ ನೀ ಏನು ಹೇಳ್ತಿಲ್ಲ, ನಿಮ್ಮವು ಒಂದಿನ ಮಾತು ಗಾಳಿಗೆ ಹೋಗ್ಲತ್ತವ ಅಂತ ತಿಳ್ಕೊಬೇಕು ಮಗ. ಮಗಳಿಗೆ ನೀ ಹಿಂಗಿದ್ದಿ ಅಂತ ನೀ ಅನ್ಬೇಡದ ತಾಯಿ ಅಂತ ಹೇಳಿದ್ರು. ಮಕ್ಕಳಿಗೆ ನಾವು ಎಷ್ಟು ಕರ್ಕಶವಾಗಿ ಬೈತೀವೋ ಒಟ್ಟು ಅವ್ರು ಉಲ್ಟಾ ಇರ್ತಾರೆ. ಒಂದು ಫುಟ್ಬಾಲ್ ನಾವು ಎಷ್ಟು ನೆಲಕ್ಕೆ ಹೊಡಿತೀವೋ ಅಷ್ಟು ಮೇಲೆ ಎತ್ತರಕ್ಕೆ ಹಾರ್ತದೆ. ಹಂಗೆ ಹಾರುವಂಗೆ ಬೆಳೆಸ್ಬೇಕಾಯ್ತಂದ್ರೆ ಪ್ರೀತಿಯಿಂದ ಬೆಳೆಸಬೇಕೇ ಹೊರತು ಅವರಿಗೆ ನೀ ಹಿಂಗೆ ಅಂತ ಅವ್ರಿಗೆ ಅನ್ನಬಾರ್ದು, ಈಕೆ ಹಿಂಗೆ ಅಂತ ನೀ ಅನ್ನಬಾರ್ದು ಅಂತ ಹೇಳಿದ್ರು. ಮತ್ತೊಬ್ಬರು ಆಡುವ ಮಾತುಗಳಿಗೆ ಆಕೆ ಯಾಕಂದಳು ಅಂದರೆ, ಗುರುಗಳೇ ನಾನು ನನ್ನ ಗೆಳತಿಯರೆಲ್ಲ ಬೇರೆ ಬೇರೆ ಕಡೆ ಇರ್ತಾರೆ, ಅವರೆಲ್ಲ ಹೇರ್ ಕಟ್ಟಿಂಗ್ ಅದು ಇದು ಎಲ್ಲ ಬೇರೆ ಇರ್ತದೆ. ನಮ್ಮವು ಹಳ್ಳಿ ಹೆಣ್ಮಗಳ ಅವರು ತಾಯಿ ತಂದೆ ನೋಡಿ ನನ್ನ ತಾಯಿ ತಂದೆ ನೋಡಿ ಬೇರೆ ಅನ್ನಿಸ್ತದೆ, ಅದಕ್ಕೆ ಹಂಗೆ ವಿಚಾರ ಬಂತು ನನಗೆ ಅಂತ ಹೇಳ್ತಾಳೆ. ಅವ್ರಂತರ ಹೆತ್ತವರು ಯಾವತ್ತೂ ಹೆತ್ತವರೇ. ನಿನ್ನ ಬದುಕನ್ನು ನೀ ಕಟ್ಕೊಳ್ಬೇಕು ಆಯಿತು ಅಂದ್ರೆ ಅವೆಲ್ಲ ಹೆಂಗೆ ಹಾರು ಹೋಗ್ಯಾವಲ್ಲ ಗರಿಗಳು, ಹಂಗೆ ಹಾರು ಹೋದು ಅಂದ್ರೆ ನಿನ್ನ ಕುಟುಂಬ ಚಂದ ಇರ್ತದೆ, ನೀ ಚಂದ ಇರ್ತಿ, ನಿಮ್ಮ ತಾಯಿ ನಿನಗಾಗಿ ದಿನ ಕಳೀಲತ್ತಾಳ, ಆಕೆ ಚಂದ ಇರ್ತಾಳೆ, ಇಲ್ಲಾಂದ್ರೆ ನೀವು ಇಬ್ಬರು ಹಾಳಾಗ್ತೀರಿ ಅಂತ ಆ ಮಹಾತ್ಮರು ಹೇಳಿದ್ರು. ಆಗಾಕಿಗೆ ಅನ್ನಿಸ್ತು, ನಾವು ತಾಯಿಗೆ ನೋಡುವಂಥ ದೃಷ್ಟಿ ಹೆಂಗಿತ್ತಂದು, ನಮ್ಮವು ನನಗೆ ಒಳ್ಳೇದಕ್ಕೆ ಹೇಳ್ತಾಳೆ ಅನ್ನೋದು ನನಗೆ ಗೊತ್ತಿಲ್ಲ, ನಾನು ಒಳ್ಳೇದಕ್ಕೆ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಆಕೆ ಹೇಳೋದನ್ನು ನಾನು ತಪ್ಪಾಗಿ ತಿಳ್ಕೊಂಡು ನಮ್ಮವೇ ನನ್ನ ವೈರಿ ಹೇಳ ಅಂತ ತಿಳ್ಕೊಂಡು ಗುರುಗಳೇ, ಇನ್ನು ಮುಂದೆ ನಮ್ಮ ತಾಯಿ ಏನು ಹೇಳ್ತಾಳೆ ಅದನ್ನು ಅಕ್ಷರ ಪಾಲಿಸ್ತೀನಿ ಅಂತೇಳಿ ಇಬ್ಬರಿಗೂ ದೀರ್ಘದಂಡ ನಮಸ್ಕಾರವನ್ನು ಮಗಳು ಹಾಕ್ತಾಳೆ. ಇಬ್ಬರ ಮನಸ್ಸು ಪರಿವರ್ತನೆ ಆಗ್ತಾವ, ಇಬ್ಬರು ಚೆಂದಾಗಿರ್ತಾರೆ. ಎಲ್ಲೋ ಸಣ್ಣ ವಿಷಯ ಇರ್ತದೆ, ನಾವು ತಿಳ್ಕೊಂಡು ಹೋಗೋದ್ರಾಗಿರ್ತದೆ. ಸಣ್ಣ ವಿಷಯ ತಿಳ್ಕೊಳ್ಳಿಲ್ಲ ಅಂದ್ರೆ ಇಂಥ ಅನಾಹುತಗಳನ್ನು ನಮ್ಮನ್ನು ನಾವೇ ಮನೆಗೆ ಸ್ವಾಗತ ಮಾಡ್ಕೊಂಡಂಗೆ ಆಗ್ತದೆ. ಅದಕ್ಕೆ ಹೇಳ್ತಾರೆ ಮುಂದೆ, ಮಾತು ಸೃಷ್ಟಿಯಾಗಬೇಕಾದ್ರೆ ಅದನ್ನು ಸೃಷ್ಟಿ ಮಾಡುವಂಥ ಮನುಷ್ಯನ ಮನಸ್ಸು ಪವಿತ್ರವಾಗಿರಬೇಕು ಅಂತ. ಮಾತು ನಮ್ಮ ಅಂತರಂಗದೊಳಗೆ ಹಿಂದೆ ಬರ್ತಾವೆ, ಬೇರೆ ಕಡೆಯಿಂದ ಬರೋಂಗಿಲ್ಲ. ಅದಕ್ಕೆ ಮುಂದುವರೆದು ಹೇಳ್ತಾರೆ ಭಾಳ ಚೆಂದಾಗಿ. ಒಂದು ಅಮಂತ್ರ ಅಕ್ಷರಂ ನಾಸ್ತಿ ಎನ್ನುವಂತೆ, ಅಕ್ಷರಕ್ಕೆ ಮಂತ್ರವಾಗದೆ ಯಾವುದೂ ಇಲ್ಲ. ನಾವು ಮಂತ್ರದಿಂದ ಅಕ್ಷರದಿಂದ ಮಂತ್ರಗಳು ಹಾಕ್ತೀವಿ. ಓಂ ನಮಃ ಶಿವಾಯ, ಓಂ ಶ್ರೀ ಗುರು ಬಸವಲಿಂಗಾಯ ನಮ, ಇದು ಅಕ್ಷರಗಳಿಂದ ಇರುವಂಥ ಮಂತ್ರ ಇದು. ಅದಕ್ಕೆ ಹೇಳ್ತಾರೆ ಅಮಂತ್ರ ಅಕ್ಷರಂ ನಾಸ್ತಿಹ, ಅಕ್ಷರದಿಂದ ಇರಲಾರ್ದಂಥದ್ದು ಯಾವುದೂ ಇಲ್ಲ, ಇದರದಿಂದೇ ನಾವು ಹೇಳ್ತೀವಿ. ಅಂಥ ಓಂ ಅನ್ನುವಂಥ ಮಂತ್ರ ಇರ್ತದೆ ಅಂದಮೇಲೆ ಆ ಮಾತನ್ನು ಹೇಳುವಾಗ ಅಷ್ಟೇ ಪ್ರಿಯವಾಗಿರಬೇಕು, ಅಷ್ಟೇ ಹಿತವಾಗಿರಬೇಕು, ಅಷ್ಟೇ ಪಾರದರ್ಶಕವಾಗಿರಬೇಕು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಮನುಷ್ಯನನ್ನು ಅಂದಗೊಳಿಸುವುದು ಒಡವೆಗಳಲ್ಲ, ಮನುಷ್ಯನನ್ನು ಶೃಂಗಾರಗೊಳಿಸುವುದು ಒಡವೆ ಅಲ್ಲ, ಸೌಂದರ್ಯ ಲೇಪನಗಳಲ್ಲ, ಕೇಶಾಲಂಕಾರ ಅಲ್ಲ, ಅವುಗಳಿಗೆ ಮುಡಿಯುವಂಥ ಹೂಗಳೂ ಅಲ್ಲ. ಅದು ಯಾವುದು ಅಂತ ಹೇಳ್ತಾರೆ, ಮನುಷ್ಯನನ್ನು ಅಂದಗೊಳಿಸುವುದು ಕೇವಲ ಅವನ ಮಾತು, ಅವನ ಮಾತು, ಅವನ ಮಾತು. ನಾವು ಭಾಳ ಡಿಗ್ರಿ ತೆಕ್ಕೊಂಡೀನಿ, ನಮ್ಮಲ್ಲಿ ಭಾಳ ಡಿಗ್ರಿ ಮಾಡಿನವರು ಅದಾರ. ತಂದೆ ತಾಯಿಗೆ ಯಾಕಡೆ ಸಿಕ್ಕಡೆ ಮಾತಾಡ್ತಾರವ್ರು. ಎದಕ್ಕೆ ಬಂತು? ಬರೋಂಗಿಲ್ಲ. ಒಬ್ಬ ಬಡವ ತಾಯಿಗಿರ್ತಾಳೆ, ಅವ್ನಿಗೆ ಕಷ್ಟಪಟ್ಟು ಅವ್ರದ್ದು ಇವ್ರದ್ದು ಹೊಲದಲ್ಲಿ ಬೆಳೆಸಿ ಅವ್ನಿಗೆ ನೌಕರಿ ಮಾಡಿಸ್ತಾಳೆ, ದೊಡ್ಡವು ಮಾಡ್ತಾಳೆ. ದೊಡ್ಡ ಒಂದು ಕಂಪ್ನಿದಾಗ ನೌಕರಿ ಆಗ್ತದೆ, ಅವನಿಗೆ ಒಂದು ಪ್ಯಾಕೇಜ್ ಇರ್ತದೆ ವರ್ಷಿಗೆ ಇಂತಿಷ್ಟು ಅಂಥೇಳಿ. ಯಾವುದೋ ಕಾರಣಕ್ಕೆ
ಅವ್ರ ಅಧಿಕಾರಿ, ಇವನ ಮೇಲಿನ ಅಧಿಕಾರಿ, ಇವನು ಯಾರು ನೌಕರಿ ತಗೊಳ್ತಾರ ಅಧಿಕಾರಿ, ಒಂದು ಸಲ ಈ ಊರಿಗೆ ಬರ್ತಾನೆ. ಇವನಿಗೆ ಗೊತ್ತಿರಲ್ಲ. ಹಳ್ಳಿ ಹೆಣ್ಮಗಳು ಆಕೆ ತಾಯಿ ಇದ್ದಕ್ಕೆ ಹೊರಗೆ ಕೂಳು ಬಡ್ಕೋತಾ ಇರ್ತಾಳೆ, ಕೂಳು ಬಡಿತಾ ಇರ್ತಾಳೆ. ಆಕಿನ ಕೆಲಸ ಅವ ಮಾಡ್ತಾಳೆ. ಅವ ಕೇಳಬೇಕಾಗಿತ್ತು, ಈಕೆ ಯಾರೋ ಬೇರೆಯವ್ರ ಅಂತ ತಿಳ್ಕೊಂಡು ಅವ ಸೀದಾ ನೇರವಾಗಿ ಒಳಗೆ ಹೋಗ್ತಾನೆ. ಅವನಿಗೆ ಒಳತನ ನಮ್ಮ ಸಾಬ್ರು ಬಂದಾರ ಅಂತ ತಿಳ್ಕೊಂಡು ಸಟ್ ಅಂತೇಳಿ ಹೊರಗೆ ಬಂದು, ನೀವು ಹೆಂಗೆ ಬಂದಿರಿ ಸರ್, ಹಿಂಗೆ ಬಂದಿರಿ ಅಂತ ಕೇಳ್ತಾನೆ. ಇಲ್ಲ, ನಾವು ಈ ಕಡೆಯಿಂದ ಹೋಗ್ತಾ ಇದ್ದ, ಸುಮ್ಮನೆ ಇಲ್ಲೇ ಇದ್ದೆ ಅಂತೇಳಿ ನೀನು ಭೇಟಿ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದೀನಿ ಅಂತ ಹೇಳ್ತಾನೆ. ಆಯಿತು ಅಂತ ತಿಳ್ಕೊಂಡು ಟಪ ಅಂತೇಳಿ ಡ್ರೆಸ್ ಹಾಕೋತಾನೆ. ಅವನ ಜೊತೆ ಒಂದು ಗ್ಲಾಸ್ ನೀರದು ಕುಡಿಸಿ ಹೋಗಬೇಕು ಅಂತಾನೆ. ಅಷ್ಟರಲ್ಲಿ ಆ ಹೊರಗಿಂದ ತಾಯಿ ಕೈ ತಳ್ಕೊಂಡು ಒಳಗೆ ಬರಬೇಕು ಅಂತ ಹಿಂಗೆ ಸರಿಗಿಲ್ ಕೈ ಸುಟ್ಕೊಂಡು ಬರ್ತಾ ಇರ್ತಾಳೆ. ಅವ್ರು ಹೋಗುವಂಥ ಅವಸರ ಇದ್ದಾಗ ಅವ ಕೇಳ್ತಾನೆ, ಸುಮ್ಮನೆ ಹೋಗಂಗಿಲ್ಲ, ಇವ್ರು ಯಾರು ಅಂತ ಕೇಳಿದಾಗ ಅವ ಹೇಳಬೇಕಾಗಿತ್ತು, ಇವರು ಸುಮಾರು ವರ್ಷಗಳಿಂದ ಹಿಡ್ಕೊಂಡು ನಮ್ಮ ಮನೆಯೊಳಗೆ ಇರ್ತಾರೆ ಕೆಲಸದವ್ರ ಅಂತ ಹೇಳ್ದವ. ಯಾಕಂದ್ರೆ ಆಕಿನ ಡ್ರೆಸ್ಸು, ಆಕೆ ಎಲ್ಲ ಹೆಂಡೆ ಹಚ್ಚಿಂದ ಆಗಿ ಕೆಲಸ ಮುಂಜಾನೆ ತಾಯಿದ್ರೆ ಕೆಲಸ ಮಾಡುವಾಗ ಅದು ಇರೋದೇ, ಅದು ಸುಮಾರು ವರ್ಷಗಳಿಂದ ನಮ್ಮ ಮನೆಗೆ ಕೆಲಸ ಮಾಡ್ತಾಳ ಅಂತ ಹೇಳಿದಾಗ ಆ ಮಾತು ಅಕ್ಕಿ ಹತ್ತಿತು. ನೋಡ್ರಿ, ತಂದೆ ತಾಯಿಗಳಿಗೆ ನಾವು ಚಾಕು ತೊಗೊಂಡು ಹೊಡೆದ್ರೆ ಕೊಲೆ ಅಲ್ಲ, ಮನಸ್ಸು ನೋಯ್ಸಂಗೆ ನಾವು ಮಾತಾಡ್ತೀವಿ ಅಂದ್ರೆ ಕೊಲೆನೇ ಅದು. ಆಕೆ ಭಾಳ ನೋವಾಗಿ ಹಂಗಂತ ಅವ್ರ ಅವಸರ ಇರ್ತಾರೆ, ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆಕೆ ಮತ್ತೆ ಕೈ ಸುಟ್ಕೊಂಡು ಮುಂದೆ ಹೋಗ್ತಾಳೆ. ಮುಂದೆ ಹೋಗಿ ಅವ ತಿಳ್ಕೊತಾನೆ, ಈಕೆ ಪಾಪ ಬಡುಹಳ ಅಂತ ತಿಳ್ಕೊಂಡು ಕಿಶೆದಾಗಿಂದ ಒಂದು 100 ರೂಪಾಯಿ ಕೊಡ್ಲಿಕ್ಕೆ ಬರ್ತಾನವ ಅವ್ರ ಅಧಿಕಾರಿ. ಅಜ್ಜಿ ತಗೊಂಡು ಆರಾಮಾಗಿರು ಅಂತೇಳಿ. ಆಕೆ ಅಂತಾಳೆ, ನಾನು ನಿಮ್ಮಲ್ಲಿ ಒಂದು 100 ರೂಪಾಯಿ ತಗೊಳ್ಲಿಕ್ಕೆ ಬರ್ತಾಯಿಲ್ಲ ಮಗ ಅಂದೊಳಕ್ಕೆ. ಆಕಿನ ಭಾಷೆ ನೋಡ್ರಿ, ಆಕಿನ ಮಾತು, ಆಕೆ ಹೇಳುವಂಥ ರೀತಿ. ನಾನು 100 ರೂಪಾಯಿ ತಗೊಲಿಕ್ಕೆ ಬಂದಿಲ್ಲ, ನನ್ನ ಮಗ ನಿಮ್ಮ ಆಫೀಸ್ದಾಗ ಇರ್ತಾನಂತ ಹೇಳ್ತೀರಿ, ನನ್ನ ಮಗನಿಗೆ ಇಟ್ಟು ಚಂದ ನೋಡ್ಕೋರಿ ಅಂತ ಹೇಳಕ್ಕೆ ಬಂದಿದ್ದ ಅಂದೊಳಕ್ಕೆ. ಇದು ತಾಯಿ ಕಳ್ಳು. ಅವಂದ, ನಿಮ್ಮ ಮಗ ಯಾರವ? ನನ್ನ ಮಗನಿಗೆ ನಿಮ್ಮ ಎದುರು ನಿಂತವನೇ ನನ್ನ ಮಗನ, ಅವನಿಗೆ ಈ ವ್ಯವಸ್ಥೆ ಒಳಗೆ ಅವನ ಪಾಪ ಅವನಿಗೆ ಇಜ್ಜತ್ ಹೋಗ್ತದೆ ಅಂತ ತಿಳ್ಕೊಂಡು ನನಗೆ ಕೆಲಸದಕ್ಕೆ ಅಂದಾನ. ಅಂದರೂ ಚಿಂತೆ ಇಲ್ಲ, ನನ್ನ ಮಗ ಒಬ್ಬನೇ ಕಣ್ಣಿಟ್ಟು ಬೆಳೆಸೀನಿ, ನೀವು ಆಫೀಸಾಗ ಚಂದ ನೋಡ್ಕೋರಿ ಸಾಬ್ರಿ ಅಂತ ಆಕಿ ಹೇಳ್ತಾಳೆ. ಅವನಿಗೆ ಶಾಕ್ ಆಗ್ತದೆ. ಅವಂದ, ನೀ ಹೆತ್ತ ತಾಯಿ 9 ವರ್ಷ ಹೊಟ್ಟೆ ಇಟ್ಕೊಂಡು ಆಕಿ ಉಪವಾಸ ವನವಾಸ ಕಷ್ಟ ನೋವು ನಲಿವೆಲ್ಲ ಪಡ್ಕೊಂಡು ನಿನ್ನ ಜನ್ಮವನ್ನು ಕೊಟ್ಟಾಳ. ಸಣ್ಣ ವಯಸ್ಸಿನ ಇರ್ಲಿಕ್ಕಾಗಿ ಇನ್ನು ನೀವು 1 ವರ್ಷ ಆಗಿಲ್ಲ, ನಿನ್ನ ತಂದೆ ಸತ್ತಾನ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ತನಕ ನಿನಗೆ ಬೆಳೆಸಿ ನಿನಗೆ ದೊಡ್ಡ ಆಫೀಸರ್ ಮಾಡಲಿಕ್ಕೆ ನಿನ್ನ ತಾಯಿ ಕಾರಣ ಹೇಳ. ತಾಯಿ ಬಗ್ಗೆ ನಿನಗೆ ಗೌರವ ಇಲ್ಲ ಅಂದ್ರೆ ನಮ್ಮ ಸಂಸ್ಥೆ ಬಗ್ಗೆ, ನಮ್ಮ ಕಚೇರಿ ಬಗ್ಗೆ ನಿನಗೇನು ಗೌರವ ಇರ್ತದ? ನಿನ್ನ ಡಿಸ್ಮಿಸ್ ಮಾಡ್ದ ಅಂತ ಹೇಳ್ದವ. ನಿನ್ನಂಥ ಅಯೋಗ್ಯ ನನ್ನ ಕಚೇರಿಯೊಳಗೆ ಬೇಡ ಅಂತ ಹೇಳ್ತಾನೆ. ಹೇಳೋಣ ಅವ ತಪ್ಪಾಯಿತು ಅನ್ನೋಷ್ಟೊಳಗೆ ಈ ತಾಯಿ ಹೋಗಿ ಉದ್ದಕ್ಕೆ ಕಾಲು ಬೀಳ್ತಾಳೆ. ಯಾರ್ದು? ಅವ್ರ ಅಧಿಕಾರಿದು. ಮಗ, ನನ್ನ ಮಗನಿಗೆ ಭಾಳ ಪ್ರೀತಿಯಿಂದ ಬೆಳೆಸೀನಿ, ಅವನಲ್ಲಿ ಪೇಚು ಏನೂ ಇಲ್ಲ. ನೀವು ನೌಕರಿ ತೆಗೆದಿರಿ ಅಂದರೆ ನನ್ನ ಮಗ ಭಾಳ ಕಷ್ಟದಾಗಿರ್ತಾನೆ, ನಾನು ಭಾಳ ಚಂದ ನೋಡ್ಕೊಳತ್ತಾನ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗನ ತಪ್ಪು ನಾನು ಪದ್ರಾಗ ಹಾಕ್ರಿ ಅಂತ ಉಡಿ ಚಾಸ್ತಾಳ ಆ ತಾಯಿ ಇದ್ದಾಕಿ. ನಾವು ಎಂಥ ಮಕ್ಕಳಿಗೆ ಹಡಿಬೇಕು? ನಮಗೆ ಅನ್ನ ಕೊಟ್ಟು ನೀರು ಕೊಟ್ಟು ತಲೆ ಎಣ್ಣೆ ಹಚ್ಚಿ ಬೆಳೆಸಿ ಇರುವಂಥ ತಂದೆ ತಾಯಿಗಳಿಗೆ ಎಲ್ಲೋ ಒಂದು ಕಡೆ ದೊಡ್ಡ ನಾವು ಆಫೀಸರ್ ಆದೀವಿ, ದೊಡ್ಡ ಏನೋ ನೌಕರಿ ಹೋದೀವಿ, ಏನೋ ದೊಡ್ಡ ಬಿಸ್ನೆಸ್ ಮಾಡಿದೀವಿ ಅಂತಂದ್ರೆ ಮರಿತೀವಲ್ಲ. ಮರೆವಿಕೆ ಬದುಕನ್ನು ಹಾಳು ಮಾಡ್ತದೆ. ಅದು ಇವತ್ತು ಅವ್ರಿಗೆ ಬಂದಿರುವಂಥ ಪರಿಸ್ಥಿತಿ ನಾಳೆ ನಮಗೂ ಬರ್ತದೆ ಅನ್ನೋದನ್ನು ಮರಿಬಾರ್ದು. ನಮ್ಮ ಮಕ್ಕಳು ಹಾಗೆ ಬಿಟ್ಟು ಹೋಗ್ತಾರೆ, ನಮ್ಮ ಮಕ್ಕಳು ನಮಗೆ ಎಲ್ಲೋ ಬಿಡ್ತಾರೆ, ನಮ್ಮ ಮಕ್ಕಳು ನಮಗೆ ಅಯೋಗ್ಯರು ಅಂದಾಗ ನೋಡ್ರಿ, ನಮ್ಮ ಅವ್ವ ಅಲ್ಲಿ ಬಿಸ್ಲಾಗ ಕುಂತ ಮಗ ಒಳಗೆ ಬರುವಂತ ಕರೀತಾಳೆ. ಒಳಗೆ ಬರುವಂತಂದ್ರೆ ಹೋಗಲಿಲ್ಲ. ಆ ಒಂದು 3 ವರ್ಷದ ಕೂಸಿಗೆ ಏನು ಮಾಡ್ತಾಳೆ ಅಂದ್ರೆ ಒಯ್ದಲ್ಲಿ ಬಿಸ್ಲಾಗ ಕೂಡಿಸ್ತಾಳೆ. ಅವನಿಗೆ ಹುಟ್ಟಿದ ಕೂಸಿಗೆ ಕೂಡಿದ್ರೆ, ಯವ್ವ ನಿನಗೆ ಏಟ ತಿಳಿತಿದ್ದಿಲ್ಲ, ಬಿಸಿಲಂದ್ರೆ ಬಿಸಿಲದ, ಕೂಸಿ ತೊಗೊಂಡು ಹೊರಗೆ ತಂದು ಕೂಡಿಸಿದ್ವಿ ತಗೋ ಅಂತೇಳಿ ಎತ್ಕೊಂಡು ಒಳಗೆ ಬರ್ತಾನೆ ಮಗ ಇದ್ದವು. ಆಕೆ ಅಂತಾಳೆ, ಮಗ ನೀ 30 ವರ್ಷದ ಮಗ ಇದ್ದಿ, ಅದು 4 ವರ್ಷದ ಮಗು ಅದ, 3 ವರ್ಷದ ಕೂಸದ. 3 ವರ್ಷದ ಕೂಸಿ ಬಿಸಿಲಾಗ ಕೂಡಿದ್ರೆ ಬಿಸಿಲು ಹತ್ತಿ ಅಂತದಿ, ನೀನು 30 ವರ್ಷ ಹಿಡ್ಕೊಂಡು ನೀನು ನೋಡ್ತಾ ಹೊಂಟೀನಿ, ನಿನಗೆ ಬಿಸಿಲು ಹತ್ತಲ್ಲೇನೋ ಮಗ ಅನ್ನುವಂಥ ಕಳ್ಳು ತಾಯಿದಿರ್ತದೆ. ಅದಕ್ಕೆ ತಾಯಿ ತಂದೆಗೆ ನಿಂದೆ ಮಾಡುವಂಥದ್ದಾಗಲಿ, ತಾಯಿ ತಂದೆ ಮನಸ್ಸನ್ನು ನೋಯಿಸುವಂಥದ್ದಾಗಲಿ, ನಂಬಿ ಬಂದಿರುವಂಥವ್ರನ್ನು ಪ್ರೀತಿಯಿಂದ ಕಾಣದೇ ಇರುವಂಥ ಮಾತುಗಳನ್ನು ನಾವು ಆಡಬಾರ್ದು.
ನಮ್ಮ ಮನೆತನ ಚಂದ ಇರಬೇಕು ಅಂದ್ರೆ ನಮ್ಮವ್ರ ಜೊತೆ ಭಾಳ ಚಂದ ಇರಬೇಕು. ಇಷ್ಟೆಲ್ಲ ನಾವು ಗಳಿಸ್ತೀವಿ, ನಮ್ಮ ಮಕ್ಕಳು ಚಂದ ಬರಲಿಲ್ಲ ಅಂದ್ರೆ ಯಾರಿಗೆ ಗಳಿಸ್ಬೇಕು ರೀ ಅಂತೀವಿ. ಎಲ್ಲ ಮಕ್ಕಳು ಹಾಳಾಗೋದು ಇದ್ರದಿಂದ. ಅದಕ್ಕೆ ನಾವು ಮಾತು ಹ್ಯಾಂಗೆ ಇರಬೇಕು ಅಂದ್ರೆ ಮನೆಯೊಳಗೆ ಮುತ್ತಿನಂಗಿರಬೇಕು, ಮಾತು ಮುತ್ತಿನಂಗಿರಬೇಕು. ಅದಕ್ಕೆ ಪ್ರಿಯ ವಾಕ್ಯಂ ಪ್ರಧಾನೇನ ಸರ್ವೇ ತುಷಂತಿ ಜಂತವಃ. ಒಂದು ಮಾತು ಬದುಕನ್ನು ಸಂತೋಷಗೊಳಿಸ್ತದೆ, ಸಂತೋಷದಲ್ಲಿ ನಮ್ಮನ್ನು ತೇಲಾಡಿಸ್ತದೆ ಅಂತ ಹೇಳುತ್ತಾರೆ. ಅಂಥ ಸಂತೋಷಭರಿತವಾಗಿರುವಂಥ ಮಾತು ನಾವು ಆಡಬೇಕಾಗ್ಯದ. ಅದಕ್ಕೆ ಎಂಥ ಮಾತಾಡಬೇಕು ಅಂದ್ರೆ ನಮ್ಮ ಮಾತಿಗೆ ಬೆಲೆ ಅಪೇಕ್ಷಿಸುವವರು. ನನ್ನ ಮಾತು ಚಂದ ಅವ ಅಂತ ನಾನು ಮತ್ತೊಬ್ಬರು ನನ್ನ ಬಗ್ಗೆ ಗೌರವದಿಂದ ಮಾತಾಡಬೇಕು ಅಂದರೆ ಮೊದಲು ನಾ ಏನು ಮಾಡಬೇಕು ಅಂದರೆ ನಾನು ಮಾತಾಡುವಂಥದ್ರಲ್ಲಿ ಪರಿವರ್ತನೆ ಮಾಡಿಕೊಳ್ಬೇಕು, ತಿದ್ದುಕೊಳ್ಬೇಕು ಅನ್ನುವಂಥದ್ದನ್ನು. ತಿದ್ದುಕೊಳ್ಳಿಲ್ಲ ಅಂದರೆ ನನ್ನ ಮಾತಿಗೆ ಬೆಲೆ ಬರೋಂಗಿಲ್ಲ. ಅದಕ್ಕೆ ಹೇಳ್ತಾರೆ, ವಂದನೆಗೆ ನಿಲ್ಲಬೇಡ, ನಿಂದೆಗಂಜಿ ಓಡಲೂ ಬೇಡ, ಹಿಂದು ಮುಂದೆ ಆಡಲು ಬೇಡ, ಸಂದೇಹಗೊಳ್ಳಲು ಬೇಡ, ದ್ವಂದ್ವ ಬುದ್ಧಿಯೇ ಕಳೆದು ನಿಂದರೆ ಕೈಲಾಸ. ಶರಣರು ಹೇಳ್ತಾರೆ, ನಮ್ಮಲ್ಲಿ ದ್ವಂದ್ವ ಬುದ್ಧಿ ಇರಬಾರ್ದು, ಆ ಕಡೊಂದು ಈ ಕಡೊಂದು ಹೇಳೋದು ಇರಬಾರ್ದು, ನಿಂದೆಗೆ ಅಂಜಬಾರ್ದು. ಅವ್ರು ಎಲ್ಲಿ ಅಂತ ತಿಳ್ಕೊಳ್ಬೇಕು. ಅವ್ರು ಅಂದ್ರೆ ನಮಗೇನು ಫರಕ್ ಅದ, ನಮಗೇನು ಹಾಳಾಗ್ತದೆ, ಹಾಳಾಗುವಂಥ ಮನಸ್ಸು ಇಟ್ಕೊಳ್ಬಾರ್ದು ಅಷ್ಟೇ. ಈ ಕಾಲದೊಳಗೆ ಎದುರು ಕುಂತಾರ, ನಾವು ಖೋ ಕಬಡ್ಡಿ ಆಡ್ತೀವಿ, ಒಬ್ಬೊಬ್ಬ ಇರ್ತಾನೆ 7 ಜನ ಹಿಡಿಲಾಕೆ ಬರ್ತಾರೆ, ಗೊತ್ತಿರ್ಬೇಕು ನಮಗೆ. ಅವ್ರು ಎಲ್ಲೂ ನೋಡೋಂಗಿಲ್ಲ, ಅವನು ಕಾಲಿಗೆ ನೋಡ್ತಾರೆ. ಆ 7 ಜನರ ಮೈಗೆ ನೋಡ್ತಾನೆ, ಇವರು ಕಾಲಿಗೆ ನೋಡ್ತಾರೆ. ಅದ್ರೊಳಗೆ ಬಿಡಿಸ್ಕೊಂಡು ಈಚೆಗೆ ಬಂದರೆ ಅವು ಗೆದಿತಾನೆ, ಆಚೆ ಕಾಲು ಹಿಡಿದ್ರೆ ಆದರೂ ಸೋಲ್ತಾನೆ. ಒಬ್ಬರು ಇರ್ತೀವಿ, ನಮ್ಮನ್ನು ಹಾಳು ಮಾಡುವಂಥವ್ರು ಸುತ್ತ ಭಾಳ ಜನ ಇರ್ತಾರೆ. ಕ್ರಿಕೆಟ್ ಗ್ರೌಂಡ್ದಲ್ಲಿ 11 ಜನ ಅವ್ರು ಇರ್ತಾರೆ, ಒಬ್ಬ ಯುವ ಇರ್ತಾನೆ. ನಾವು ಬಾಲ್ ಹೊರಗೆ ಹೊಡೆದ್ರೆ ಹೋಗ್ತದೆ, ಒಳಗೆ ಹೊಡೆದೀವಿ ಅಂದ್ರೆ ಹಾರ್ತದೆ, ಕೈ ಹಿಡಿದು ಔಟ್ ಆಗ್ತೀವಿ. ಜೀವನ ಹಿಂಗೆ. ಮತ್ತೊಬ್ಬರು ಕಪಿ ಮುಷ್ಟಿ ಒಳಗೆ ಹೋದೀವಿ ಅಂದರೆ ನಾವು ಹಾಳಾಗ್ತೀವಿ ಹೇಳುವಂಥ ಉದ್ದೇಶ. ಅವ್ರು ನಮಗೆ ಗಟ್ಟಿ ಹಿಡ್ಕೊಂಡ್ರು ಅಂದ್ರೆ ನಾವು ಅಲ್ಲೇ ಇರ್ತೀವಿ. ಅವ್ರ ಕಡೆಯಿಂದ ಬಿಡಿಸ್ಕೊಂಡಿವಿ ಅಂದರೆ ದಡ ಸೇರ್ತೀವಿ. ಜೀವನ ದಡ ಸೇರಬೇಕು ಅಂದರೆ ಯಾರ್ದು ಹಂಗಿನಲ್ಲೂ ಇರಬಾರ್ದು. ಇದು ಶರಣರು ಹೇಳಿರುವಂಥದ್ದು. ನೀನು ಯಾಕೋ, ನೀನು ಹಂಗೆ ಏಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಹೇಳಿಲ್ಲ ನಮಗೆ. ಹಂಗಿರ್ಬೇಕು ನಾವು. ಪರಮಾತ್ಮನ ನಾಮಸ್ಮರಣೆಯಲ್ಲಿ ಬದುಕಬೇಕು, ಪರಮಾತ್ಮನ ವಿಚಾರಧಾರೆಯಲ್ಲಿ ಬರಬೇಕು. ಪರಮಾತ್ಮ ಹೇಳಿರುವಂಥ, ಶರಣರು ಹೇಳಿರುವಂಥ ಒಳ್ಳೆಯ ವಿಚಾರದ ಕಡೆ ನಮ್ಮ ಗಮನ ಹೆಚ್ಚಿಗಿರಬೇಕು. ನಮ್ಮ ಮಕ್ಕಳ ಬದುಕು ಕಟ್ಟಬೇಕು ಅಂದರೆ ನಾವು ಟಿ ವಿ ನೋಡೋದನ್ನು ಕಮ್ಮಿ ಮಾಡಬೇಕು. ಟಿ ವಿ ಇವತ್ತು ನೋಡ್ರಿ, ಮಹಿಳಾ ಸ್ವಾತಂತ್ರ್ಯವನ್ನು ಕಸಿಕೊಳ್ಳುವಂಥದ್ದೇ ಟಿ ವಿ. ಆ ಟಿಪ್ಪಣಿ ಟೀಕೆ ಅಂತಲ್ಲ, ಅಲ್ಲಿ ಆ ಧಾರಾವಾಹಿಗಳದ್ದು ಗಣಸರ ಪಾತ್ರಗಳಿಲ್ಲ. 90% ಹೆಣ್ಮಕ್ಳದ್ದು ಅವಲ್ರಿ ಶರಣ್ರಿ, ನಿಮಗೆ ಗೊತ್ತಿಲ್ಲ ಅವಲ್ರಿ ಅವರೇ. ನೀವೆಲ್ಲ ನೋಡೋರಲ್ಲ, ನೋಡೋರು ಇಲ್ದ ಕಡೆಯಿಂದ ಇಲ್ಲಿ ಬಂದಿರಿ. ಎಲ್ಲರೂ ಸುಮ್ಮನೆ ಯಾಗಾರ ಹುಂಡಿ ಅಮಾಸೆಗೆ ನೋಡಿದ್ರೆ ಗೊತ್ತಾಯ್ತವಲ್ಲ. ನೀವು ನೋಡಬೇಕಾದ್ರೆ ಮನೆಗೆ ಹೋಗಿ ಟಿ ವಿದ 90% ಪಾತ್ರಧಾರಿಗಳೆಲ್ಲ ಹೆಣ್ಮಕ್ಳೇ, 10% ಮಾತ್ರ ಗಣಸರು. ಅವು ಸುಮ್ಮನೆ ಗೊಂಬೆ ಇದ್ದಪ್ಲೆ ಕೂಡೋದ್ರೆ ಹಾಗೆ ಕೂಡ್ತಾವ, ನಿಂದ್ರದ್ರೆ ಹಾಗೆ ನಿಂದಿರ್ತಾವೆ. ಮೆಣಸಿನ ಗಿಡದ ಮಾಮಾಸ್ ನಿಂದ್ರಿಸ್ತಾವಲ್ಲ ಆ ರೀತಿಯಾಗಿ. ಅದನ್ನು ಯಾಕೆ ಹಂಗೆ ಮಾಡ್ತಾರಂದರೆ ನಾವು ಮೂರ್ಖರಾಗ್ಲತ್ತೀವಿ. ಆ ಬಣ್ಣ ಹಚ್ಕೊಂಡು ನಮಗೆ ಮೂರ್ಖರು ಮಾಡ್ತಾರೆ, ಗೊತ್ತಿರಲಿ. ಬಣ್ಣದ ಬದುಕನ್ನು ಕಟ್ಕೊಂಡು ನಾವು ಸಂಸಾರ ಮಾಡಿದ್ರೆ ಹಾಳಾಗ್ತವೆ, ಜೀವನ ಹಾಳಾಗ್ತದೆ. ನಿಂದೆ ಹಿಂದೆ ಮುಂದೆ ಆಡಬಾರ್ದು, ಯಾರ್ದು ನಿಂದೆ ತಪ್ಪಿತ್ತಂದ್ರೆ ಎದುರು ಮಾತಾಡ್ರಿ. ಅವು ನಮ್ಮ 4 ದಿನ ಮಾತು ಬಿಟ್ಟರು ಚಿಂತೆ ಇಲ್ಲ. ಅದಕ್ಕೆ ಮಾತು ಬಲ್ಲಾತಂಗೆ ಒಂದು ಹೇಳ್ತಾರೆ, ಭಾಳ ಚೆಂದಾಗಿ ಹೇಳ್ತಾರೆ. ಒಂದು ಮಾತು ಮಧುರವಾಗಿರಬೇಕು, ಮಾತು ಪ್ರಾಮಾಣಿಕವಾಗಿರಬೇಕು. ಇವತ್ತು ಮಾತು ಮುಗಿತದ ಅಂತ ತಿಳ್ಕೊಂಡಿದ್ದ, ನಾಳೆ ಒಂದು ದಿವಸ ಹೇಳ್ಬೋದಲ್ಲ. ಏನು ಮುಗಿಸರಿ, ಇವತ್ತು ಮುಗಿಸರಿ ಶರಣ್ರೆ, ಮಾತು ಮುಗಿಸರಿ ಇವತ್ತ. ನಿನ್ನ ಇನ್ನೊಂದು ಥೋಡೆ ಮಾತು ಇಡರಿ. ನೀವು ಮುಗಿಸ್ಲಕ್ಕರ ಮುಗಿಸ್ರಿ, ಇಡ್ಲಕ್ಕರ ಇಡ್ರಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ಕುಂತು ಕೇಳಕ್ಕೆ ಬಂದೀವಿ, ನೀವು ಹೇಳಕ್ಕೆ ಬಂದಿರಿ. ನೀವು ಏನಾರ ಹೇಳ್ರಿ, ನಾವು ಏನಾರ ಕೇಳ್ತೀವಿ. ಕವಿರತ್ನ ಕಾಳಿದಾಸ ಹೇಳ್ತಾರಲ್ಲ, ಹೇಳೋದಕ್ಕೂ ಕೇಳೋದಕ್ಕೂ ನನಗೆ ಸಮಯ ಇಲ್ಲ ಅಂತ ಹೇಳ್ತಾನೆ. ಹಂಗೆ ಆದರೆ ಒಂದು ತಿಳ್ಕೊಳ್ಬೇಕು, ಈ ಮಾತು ಒಬ್ಬ ಭೋಜರಾಜ ಮತ್ತು ಕಾಳಿದಾಸ ಇರ್ತಾರೆ.
ಅವರಿಬ್ಬರು ವನವಿಹಾರಕ್ಕೆ ಹೋಗ್ತಾರೆ. ವನವಿಹಾರಕ್ಕೆ ಹೋದಾಗ ಅಲ್ಲಿ ಮಾತಾಡ್ತಾ ಆಡ್ತಾ ಹಾಗೆ ಹೋಗ್ತಾರೆ, ಬೇಟೆ ಆಡಬೇಕು ಅಂಥೇಳಿ. ಅವ್ರು ಕಾಳಿದಾಸ ಅನ್ನೋದು ಒಬ್ಬ ದೊಡ್ಡ ಕವಿ, ಗೊತ್ತದ ನಿಮಗೆ. ಅವ್ರು ಹೋಗ್ತಾರೆ, ಹೋಗಿ ಹೀಗೆ ಮಾತಾಡ್ತಾ ಹೋದಾಗ ಆ ಕಾಡಿನೊಳಗೆ ಹೋಗ್ತಾರೆ, ದಾರಿ ತಪ್ತದೆ. ದಾರಿ ತಪ್ಪಿ ವಾಪಸ್ ಹೋಗೋ ದಾರಿ ಅವ್ರಿಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದಾಗ ಎದುರಲ್ಲಿ ಗುಡಿಸಲು ಕಾಣಿಸ್ತದೆ. ಆ ಗುಡಿಸಲ ಒಂದು ದೀಪ ಕಾಣಿಸ್ತದೆ. ಆ ದೀಪದ ಒಳಗೆ ಯಾರು ಇರ್ತಾರ ಅಂದರೆ, ನಾಳೆ ಸಾಯಂಕಾಲ 6 ಗಂಟೆಗೆ ನಾವು ನೀವೆಲ್ಲ ಇಲ್ಲಿ ಮಹಾಮಂಟಪದೊಳಗೆ ಇರಬೇಕು. ಆ ದೀಪ ಎಲ್ಲಿ ಹಚ್ಚಾರ, ಅಲ್ಲಿ ಒಳಗೆ ಯಾರು ಇರ್ತಾರೆ, ಅವ್ರದ್ದು ಮಧ್ಯದಾಗ ಏನು ಸಂಭಾಷಣೆ ಆಗ್ತದೆ, ಅಲ್ಲಿ ಮಾತುಗಳು ಹೆಂಗೆ ಬರ್ತಾವೆ, ನಮ್ಮ ಜೀವನದೊಳಗೆ ಶರಣರು ಹೇಳಿರುವಂಥ ಮಾತುಗಳು ಏನು ಅಂತ ನಾವು ತಿಳ್ಕೊಳ್ಬೇಕಾದ್ರೆ ನಾಳೆಗೆ ಕೊನೆ ಮಾತಿನ ವಿಷಯ ನಾಳೆ ಮುಗಿಸೋಣ ಅನ್ನುವಂಥ ಮಾತನ್ನು ಹೇಳಿ ಭಾಳ ತನ್ಮಯತೆಯಿಂದ ತಾವೆಲ್ಲ ಶರಣರ ವಿಚಾರಗಳನ್ನು ಆಲಿಸಿದ್ರಿ. ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನು ಹೇಳಿ ನನ್ನ ವಿಚಾರಗಳನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣಾರ್ಥಿಗಳು. ಇಲ್ಲಿ ಮಾತು ಅಂತ ಇದರಿಂದ ಭಾಳ ಒಳ್ಳೆಯ ರೀತಿಯಿಂದ ಪ್ರವಚನ ಕೊಟ್ಟಿದ್ದಾರೆ. ಈ ಪ್ರವಚನ ಕೊಟ್ಟಿದ್ದಂಥ ಶರಣರಾದ ಡಾಕ್ಟರ್ ಸಂಜು ಕುಮಾರ್ ಜುಮ್ಮಾ ಅವರಿಗೆ ನಮ್ಮ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಿ ಈಗ ಮಂಗಳಾರತಿ. ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ, ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ. ಶರಣೋ ಲೋಲನು ನೇ ಪರಮ ಪುರುಷನು ನೇ, ಕರುಣಾ ಸಿಂಧು ನೀ ದೀನರ ಬಂಧು ನೀ, ಸುಭಗ ಗಾತ್ರನು ನೀ ಪ್ರೇಮ ನೇತ್ರನು ನೀ, ಪರಮ ಚರಿತನು ನೀ ಜ್ಞಾನ ಭರಿತನು ನೀ. ಓಂ ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ. ಆಶ್ರಿತ ಜನ ಸಂರಕ್ಷಕ, ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರಗಂದಿರ ನೀ. ಮಾತಾ ಪಿತನೋ ನೇ ಬಂಧು ಬಳಗವು ನೇ, ಭಕ್ತ ಜನ ಮನೋರಾಜಿತ, ಭಕ್ತ ಜನ ಮನೋರಾಜಿತ ಮಂತ್ರ ಪುರುಷನು ನೀ. ಓಂ ಗುರು ಬಸವ ಪ್ರಭು ತನು ನೀ ಮಾಯಾ ದೂರಕನೇ, ಮುಕುತೆ ದಾಯಕನೇ ಮನಕುಲ ಜ್ಯೋತಿಯು ನೀ, ಕ್ರಾಂತಿಯ ವೀರನು ನೀ, ಶಾಂತಿಯ ಹೊನಲನ್ನು ಹರಿಸಲು ಬಂದ, ಶಾಂತಿಯ ಹೊನಲನ್ನು ಹರಿಸಲು ಬಂದ ಆಶ್ರಿತ ಜನ ಸಂರಕ್ಷಕ, ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರ ಗುರು ಶರಣ ವಿಭೋ.